ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕೈಕೊಟ್ಟಿದೆ. ಜುಲೈ ತಿಂಗಳ ಕೊನೆಯಲ್ಲಿ ಆಲ್ರೆಡಿ ಎಲ್ಲ ಡ್ಯಾಮ್ಗಳು, ನದಿಗಳು, ಹಳ್ಳ ಕೊಳ್ಳಗಳು ತುಂಬಿ ಹರಿಬೇಕಿತ್ತು. ಬಟ್ ಈ ಬಾರಿಯ ಪರಿಸ್ಥಿತಿ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಮಳೆ ಇಲ್ಲ ಅಂದ್ರೆ ನೀರಿನ ಅಭಾವದಿಂದ ಎಲ್ಲೆಲ್ಲೂ ಬರಗಾಲದ ಛಾಯೆ. ಆದರೆ ಇದರ ಜೊತೆಗೆ ಮತ್ತೊಂದು ಆತಂಕ ಕೂಡ ಕರುನಾಡನ್ನ ಕಾಡ್ತಾ ಇದೆ. ಡ್ಯಾಮ್ಗಳು ಬರಿದಾಗಿವೆ. ಹೀಗಾಗಿ ವಿದ್ಯುತ್ ಉತ್ಪಾದನೆ ಕುಸಿತವಾಗಿದೆ. ಮಳೆಗಾಲದಲ್ಲೇ ವಿದ್ಯುತ್ ಕ್ಷಾಮ ಎದುರಾಗಿದೆ. ರಾಜ್ಯಕ್ಕೆ ಈಗ ಥರ್ಮಲ್ ಪವರ್ ಪ್ಲಾಂಟ್ಗಳೇ ಆಸರೆ. ಆದರೆ ಈ ಸ್ಥಾವರಗಳಿಗೆ ಬೇಕಾಗುವಷ್ಟು ಕಲ್ಲಿದ್ದಲು ನಮ್ಮಲ್ಲಿ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಹೀಗೆ ಕಂಟಿನ್ಯೂ ಆದರೆ ಮುಂದಿನ ಕಥೆ ಏನು? ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ. ವಿದ್ಯುತ್ ಕ್ಷಾಮ ಮುಂದೈತೆ ಹಬ್ಬ. ಈ ಬಾರಿ ಎಲ್ ನೀನೋ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಮುಂಗಾರು ಕುಂಠಿತವಾಗಿದೆ. ಇದರಿಂದ ಆಲ್ರೆಡಿ ಸಾಕಷ್ಟು ಎಫೆಕ್ಟ್ಸ್ಗಳನ್ನ ನಾವು ನೋಡ್ತಾ ಇದ್ವಿ. ಎಸ್ಪೆಷಲಿ ರೈತರ ಮೇಲೆ ಸಾಕಷ್ಟು ಪರಿಣಾಮ ಆಗ್ತಾ ಇದೆ. ಕರ್ನಾಟಕದಲ್ಲಿ ಮುಂಗಾರು ಮುಗ್ಗರಿಸಿದ ಎಫೆಕ್ಟ್ ಇದು. ಜಲಾಶಯ ಬರಿದಾಗಿದೆ, ವಿದ್ಯುತ್ ಉತ್ಪಾದನೆ ಕುಸಿತವಾಗಿದೆ. ರಾಜ್ಯದಲ್ಲಿ ಮುಂಗಾರಿನಲ್ಲೇ ವಿದ್ಯುತ್ ಕ್ಷಾಮ ಎದುರಾಗಿದೆ. ಜಲ ವಿದ್ಯುತ್ ಉತ್ಪಾದನೆ 60% ಕುಸಿತ ಕಂಡಿದೆ. ಕರುನಾಡಿನಲ್ಲಿ ಈಗ ಉಷ್ಣ ಸ್ಥಾವರಗಳ ಮೇಲೆ ಡಿಪೆಂಡ್ ಆಗಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೈನಂದಿನ ವಿದ್ಯುತ್ ಬೇಡಿಕೆ 13,000 ಮೆಗಾವ್ಯಾಟ್ನಷ್ಟು ಬೇಕಾಗುತ್ತೆ. ವಿವಿಧ ಕಾರಣಗಳಿಗೆ ವಿದ್ಯುತ್ಗೆ ಹೆಚ್ಚಿನ ಬೇಡಿಕೆ ಶುರುವಾಗಿದೆ. ರಾಜ್ಯಕ್ಕೆ ಉಷ್ಣ ವಿದ್ಯುತ್ ಸ್ಥಾವರಗಳೇ ಆಸರೆ. ಅಂದ್ರೆ ನಾನು ಆಗಲೇ ಹೇಳಿದೆ, ಈ ಥರ್ಮಲ್ ಪವರ್ ಪ್ಲಾಂಟ್ಸ್ ಏನಿದೆ ಇದ್ರ ಮೇಲೇನೆ ಕೂಡ ಡಿಪೆಂಡ್ ಆಗಬೇಕಾಗತ್ತೆ. ಆದರೆ ರಾಜ್ಯದಲ್ಲಿ ಮುಂಗಾರಿನಲ್ಲೇ ಈ ರೀತಿ ವಿದ್ಯುತ್ ಕ್ಷಾಮ ಎದುರಾಗಿದೆ. ಅಂದ್ರೆ ಯೂಶ್ವಲಿ ನಾವು ನೋಡ್ತಾ ಇದ್ವಿ, ಈ ಬೇಸಿಗೆ ಸಂದರ್ಭದಲ್ಲಿ ಲೋಡ್ ಶೆಡ್ಡಿಂಗ್ ಅದೆಲ್ಲವೂ ಕೂಡ ಮಾಡ್ತಾ ಇದ್ರು. ಆದರೆ ಈ ಬಾರಿ ಮಳೆಗಾಲದಲ್ಲೇ ಈ ರೀತಿ ಆತಂಕಕಾರಿ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಜಲವಿದ್ಯುತ್ ಉತ್ಪಾದನೆ 60% ಕುಸಿತವನ್ನ ಕಂಡಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಕರೆಂಟ್ಗಾಗಿ ನಾವು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ, ನಿಜಕ್ಕೂ ಕೂಡ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ. ಹಾಗೆ ಅತಿ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಈ ಕೃಷಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ತನ್ನು ಬಳಸಲಾಗುತ್ತೆ. ಹೀಗಾಗಿ ನೇರವಾಗಿ ಕೃಷಿ ಮೇಲೆ ಇದು ಹೊಡೆತವನ್ನು ನೀಡುತ್ತೆ. ಯಾಕಂದರೆ ಒಂದು ಕಡೆ ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲ, ಡ್ಯಾಮ್ಗಳು ಬರಿದಾಗಿವೆ, ಅದರ ಜೊತೆಗೆ ಕರೆಂಟ್ ಕೂಡ ಇಲ್ಲ ಅಂದರೆ ಕಥೆ ಏನು ಅನ್ನೋದು ಸದ್ಯದ ಪ್ರಶ್ನೆ. ಎಲ್ ನೀನೋ ಪ್ರಭಾವದಿಂದ ಉಂಟಾಗಿರುವಂತಹ ಹವಾಮಾನ ವೈಪರೀತ್ಯದ ಪರಿಣಾಮ ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಜೂನ್ನಲ್ಲಿ 42% ಮತ್ತು ಜುಲೈನಲ್ಲಿ 34% ಮಳೆ ಕೊರತೆಯಾಗಿದ್ದು ಜಲಾಶಯಗಳಿಗೆ ನೀರಿನ ಹರಿವು ಕಮ್ಮಿ ಆಗ್ತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣೆ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಕಳೆದ ವರ್ಷ ಉತ್ತಮ ಮಳೆಯಾಗಿದ್ದ ಕಾರಣ ಜಲವಿದ್ಯುತ್ ಉತ್ಪಾದನೆ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿತ್ತು. ಆದರೆ ಈ ಬಾರಿ ಅದು ಉಲ್ಟಾ ಆಗಿದೆ. ಈ ಬಾರಿ ಮಳೆ ಕೊರತೆಯ ಕಾರಣಕ್ಕೆ ಬರಗಾಲದ ಭೀತಿ ಸುಳಿದಾಡ್ತಾ ಇದ್ದು ರಾಜ್ಯದ ದೈನಂದಿನ ವಿದ್ಯುತ್ ಬೇಡಿಕೆ 13,000 ಮೆಗಾವ್ಯಾಟ್ನ ಗಡಿಯನ್ನ ದಾಟಿದೆ. ಕೃಷಿ ಭೂಮಿ ವಿಸ್ತರಣೆ ಆಗಿರ್ಬೋದು, ವಾಣಿಜ್ಯ ಮತ್ತು ವಸತಿ ಸ್ಥಳಗಳ ಹೆಚ್ಚಳ, ಹಾಗೆ ಹವಾನಿಯಂತ್ರಕ ಸಾಧನಗಳು, ಹಾಗೆ ಬೇರೆ ಬೇರೆ ಸಲಕರಣೆಗಳ ಉಪಯೋಗದಿಂದ ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗ್ತಾ ಇದೆ. ಬಟ್ ಬೇಡಿಕೆಗೆ ತಕ್ಕಂತೆ ಸಪ್ಲೈ ಇದೆಯಾ, ಡಿಮ್ಯಾಂಡ್ಗೆ ತಕ್ಕಂತೆ ಸಪ್ಲೈ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಆಲ್ರೆಡಿ ಮಳೆ ಆಗ್ತಾ ಇಲ್ಲ, ಇದರಿಂದ ಕೃಷಿ ಚಟುವಟಿಕೆಗಳು ಅರ್ಧಕ್ಕೆ ನಿಂತು ಹೋಗಿದೆ. ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಳೆ ಆಯಿತು ಅಂತ ಮಳೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಜನರು ಬಿತ್ತನೆ ಕಾರ್ಯವನ್ನು ಶುರು ಮಾಡಿದರು. ಆದರೆ ಅದಾದಮೇಲೆ ಮಳೆ ಬರಲಿಲ್ಲ. ಹೀಗಾಗಿ ನಾವು ಕೂಡ ಜಿ ಕನ್ನಡ ನ್ಯೂಸಲ್ಲಿ ವರದಿಯನ್ನು ಪ್ರಸಾರ ಮಾಡಿದ್ವಿ. ಕಂಪ್ಲೀಟ್ ಆಗಿ ಭೂಮಿ ಎಲ್ಲ ಬರಡಾಗಿ ಹೋಗಿದೆ, ಬಿರುಕು ಬಿಡ್ತಾ ಇದೆ. ಅದರಲ್ಲಿ ಬಿತ್ತಿರುವಂತಹ ಬೀಜಗಳು ಅಲ್ಲೇ ಸತ್ತು ಹೋಗ್ತಾ ಇದೆ, ಮೇಲ್ಗಡೆ ಬರ್ತಾನೆ ಇಲ್ಲ ಸಸಿಗಳು. ಇದರಿಂದ ಆಲ್ರೆಡಿ ರೈತರು ಕಂಗಾಲಾಗಿ ಹೋಗಿದ್ರು. ಇದರ ಜೊತೆಗೆ ಇನ್ಮುಂದೆ ವಿದ್ಯುತ್ ಕ್ಷಾಮ ಕೂಡ ಉಂಟಾಗುತ್ತೆ ಅನ್ನುವಂಥ ಮಾಹಿತಿ. ಹೀಗಾಗಿ ಇದಕ್ಕೆ ಬೇರೆ ಏನು ಆಲ್ಟರ್ನೇಟ್ ವ್ಯವಸ್ಥೆ ಇಲ್ವಾ, ಬೇರೆ ಕಡೆಯಿಂದ ಬೈ ಮಾಡಬೇಕಾಗತ್ತಾ, ಅಥವಾ ಬೈ ಮಾಡಿದ್ರೆ ಅದೆಷ್ಟು ಚಾಲೆಂಜಿಂಗ್ ಆಗಿರುತ್ತೆ, ಯಾವ ರೀತಿ ಸಾಗುತ್ತೆ ಅದು, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ನಾವು ಮಾತಾಡ್ತಾ ಹೋಗೋಣ.
ಎಸ್, ಈ ಹಿಂದೆ ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಜಿ ಕನ್ನಡ ನ್ಯೂಸ್ಗೆ ಮಾತಾಡ್ಬೇಕಾದ್ರೆ ಒಂದಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡಿದ್ರು. ಅಂದ್ರೆ ರಾಜ್ಯದಲ್ಲಿ ಈ ಬಾರಿ ಮಳೆ ಎಫೆಕ್ಟ್ನಿಂದ ಅಥವಾ ಮಳೆ ಇಲ್ಲ, ಹೀಗಾಗಿ ಕುಡಿಯೋ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಬದಲಾಗಿ ಕೃಷಿ ಚಟುವಟಿಕೆಗಳಿಗೆ ಸಮಸ್ಯೆ ಆಗುತ್ತೆ. ಹೀಗಾಗಿ ರೈತರು ತಜ್ಞರ ಸಲಹೆಯಂತೆ ಆಯಾ ಭಾಗಕ್ಕೆ, ಆಯಾ ಜಿಲ್ಲೆಗಳಿಗೆ ಅನುಗುಣವಾಗಿ ಯಾವ ಬೆಳೆಗಳನ್ನು ಬೆಳಿಬೇಕು ಅನ್ನೋದನ್ನ ತೀರ್ಮಾನಿಸಬೇಕು ಅಂತ ಅವರು ತಿಳಿಸಿದ್ರು. ಸೊ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಮಳೆಯ ಕೊರತೆ ಇದೆ, ಇದರಿಂದ ಒಂದ್ ಕಡೆ ಕೃಷಿ ಚಟುವಟಿಕೆಗಳಿಗೆ ನೀರಿಲ್ಲ, ಇದರ ಜೊತೆಗೆ ವಿದ್ಯುತ್ ಕ್ಷಾಮ ಕೂಡ ಎದುರಾಗ್ತಾ ಇದೆ. ಈ ಬಗ್ಗೆ ನಮ್ಮ ಎಕ್ಸ್ಪರ್ಟ್ಸ್ ಇವತ್ತು ಮಾತಾಡ್ತಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಕೆಪಿಟಿಸಿ ನೌಕರರ ಸಂಘದ ಅಧ್ಯಕ್ಷರು ಕೆ ಬಲರಾಮ್ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹಾಗೆ ಪರಿಸರವಾದಿ ಕಿರಣ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಪ್ರಧಾನ ಕಾರ್ಯದರ್ಶಿ ಕೆಪಿಟಿಸಿ ನೌಕರರ ಸಂಘ ಶಿವರಾಮ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಬಲರಾಮ್ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಅಂದರೆ ಆಲ್ರೆಡಿ ಈಗ ಮುಂಗಾರು ಟೈಮ್ನಲ್ಲೇ ಈ ರೀತಿ ವಿದ್ಯುತ್ ಕ್ಷಾಮ ಎದುರಾಗ್ತಾ ಇದೆ. ಸೊ ಇದಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆ ಏನಾದರೂ ಇದೆಯಾ ಸರ್? ಇದು ಹೆಂಗೆ ಸಾಗುತ್ತೆ, ಮುಂದಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ? ಇವತ್ತು ಈಗಾಗಲೇ ತಮ್ಮೆಲ್ಲರೂ ತಿಳಿದಂಗೆ ಇವತ್ತು ಮಳೆ ಇಲ್ಲದ ಕಾರಣಕ್ಕೆ ಇವತ್ತಿನ ಸಹ ಎಲ್ಲ ಡ್ಯಾಮ್ಗಳಲ್ಲೂ ಇವತ್ತು ನೀರು ಖಾಲಿಯಾಗಿದೆ. ನಮ್ಮಲ್ಲಿ ಇವತ್ತು ವಿದ್ಯುತ್ ಏನೇ ಕೊರತೆ ಆದ್ರೂ ನಾವು ಇವತ್ತು ಐಕಾಸ್ಟ್ ಎನರ್ಜಿ ಇರ್ಬೋದು ಅಥವಾ ಬೇರೆ ಸೋಲಾರು ಮತ್ತು ವಿಂಡು ಮತ್ತು ನಮ್ಮ ಥರ್ಮೋಲಿಂದ ಎಲ್ಲ ಸೇರ್ಕೊಂಡು ಜನ್ರೇಷನ್ನ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಗ್ರಾಹಕರಿಗೆ ಮತ್ತು ತೊಂದರೆ ಆಗದಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ಪವರ್ ಸಪ್ಲೈ ಕೊಡುವಂಥ ಗುರಿ ಈ ಒಂದು ಚಾಲೆಂಜಿಂಗ್ ನಮ್ಮ ಇಂಧನ ಇಲಾಖೆಗಿದೆ. ಅದನ್ನು ನಮ್ಮಲ್ಲಿರುವಂಥ ನಮ್ಮ ಇಂಧನ ಸಚಿವರು ಮತ್ತು ನಮ್ಮ ಮುಖ್ಯ ಕಾರ್ಯದರ್ಶಿಯವರು ಅವರೆಲ್ಲರೂ ಸೇರಿಕೊಂಡು ಇದನ್ನು ಅವರೊಂದು ಹೈ ಕಾಸ್ಟ್ ಎನರ್ಜಿ ಯಾವ ರೀತಿ ಪರ್ಚೇಸ್ ಮಾಡಬೇಕು ಏನು ಉಂಟು ಇವೆಲ್ಲ ಪ್ರೊಸೆಸ್ಸಲ್ಲಿದೆ. ಈಗ ಆದ್ದರಿಂದ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ, ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳ್ತೀರಾ? ಭಾಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗ ಆಲ್ರೆಡಿ ನಮ್ಮಲ್ಲಿ ಈಗಾಗಲೇ ಟೆಂಡರಿಂಗ್ ಪ್ರೋಸೆಸ್ ಆಗಿದೆ. ಇವತ್ತು ಏನದು ಸೋಲಾರಿಂದ ಆ ವಿದ್ಯುತ್ತನ್ನು ನಾವೊಂದು ಬ್ಯಾಟ್ರಿ ಪ್ಯಾಕೇಜ್ ಸಿಸ್ಟಮ್ಸ್ನ ಮಾಡ್ಕೊಬೇಕು ಅಂತ ಒಂದು ನಿಟ್ಟಿನಲ್ಲಿ ನಡೆದಿದೆ. ಅದನ್ನು ಏನಾರ ಅದು ಸಂಪೂರ್ಣಗೊಂಡ್ರೆ 100% ಮುಂದಿನ ದಿನಗಳಲ್ಲಿ ಹಗಲೊತ್ತು ಆ ಸೋಲಾರ್ ಇಂದ ಬ್ಯಾಟ್ರಿ ಸ್ಟೋರೇಜ್ ಮಾಡ್ಕೊಂಡ್ರೆ ರಾತ್ರಿ ಹೊತ್ತು ಏನು ಬ್ಯಾಟ್ರಿ ಸ್ಟೋರೇಜಿಂದ ಗ್ರಾಹಕರಿಗೆ ವಿದ್ಯುತ್ ಕೊಡುವಂಥ ಒಂದು ವ್ಯವಸ್ಥೆನ ನಮ್ಮ ಇಂಧನ ಇಲಾಖೆ ಕೈಗೊಂಡಿದೆ. ಎಸ್ ಸರ್. ಇನ್ನು ಕಿರಣ್ ಸರ್, ಈಗ ಅತಿಯಾಗಿ ಮಳೆ ಬಂದರೆ ಅಯ್ಯೋ ಮಳೆ ಅಂತೀವಿ, ಅಥವಾ ಬಿಸಿಲಿದ್ರೆ ಅಯ್ಯೋ ಬಿಸಿಲು ಅಂತೀವಿ, ಚಳಿ ಆದರೆ ಅಯ್ಯೋ ತುಂಬ ಚಳಿ ಅಂತೀವಿ. ಬಟ್ ಈಗ ಮಳೆ ಕೊರತೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಬಟ್ ಹೆಂಗೆ ಈ ಮಳೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಹೆಂಗೆ ಸೈಕಲ್ ಅಥವಾ ಆ ಇಂಟರ್ಲಿಂಕ್ ಚೈನ್ ಬಗ್ಗೆ ಹೇಳೋದಾದ್ರೆ? ಇವಾಗ ನಾವು ಮಾತಾಡ್ತಾ ಇರೋದು ಪರಿಣಾಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಹೇಗಿದೆ ಅಂದರೆ ಮರದಲ್ಲಿ ಹಣ್ಣು ಕೊಡ್ತಾ ಇಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಅದನ್ನು ನಾವು ಮರನ ಸರಿಯಾಗಿ ನೋಡ್ಕೊಂಡಿಲ್ಲ. ಯಾಕೆಂದರೆ ಉದಾಹರಣೆ ಹೇಳಬೇಕಂದ್ರೆ ಎಲ್ಲವೂ ಪ್ರಕೃತಿಗೆ ಕನೆಕ್ಟ್ ಆಗುತ್ತೆ. ಇವತ್ತು ನಾವು ಪರ್ಯಾಯ ವ್ಯವಸ್ಥೆ ಆಲ್ಟರ್ನೇಟಿವ್ ಅಂತ ಥರ್ಮಲ್ ಎನರ್ಜಿಗೆ ಹೋಗ್ತಾ ಇದ್ದೀವಿ ಅಂದರೆ ಅದು ನಾನು ದುರಂತ ಅಂತ ಭಾವಿಸ್ತೀನಿ. ಯಾಕೆಂದರೆ ಅದು ಎನ್ವಿರಾನ್ಮೆಂಟ್ಗೆ ತುಂಬ ಹಾನಿಕಾರ ಅದು. ಸೊ ಅದನ್ನು ಬ್ಯಾನ್ ಕೂಡ ಮಾಡೋ ಲೆವೆಲ್ವರೆಗೂ ಹೋಗಿತ್ತು. ಆದರೂ ಕೂಡ ನಾವು ಇವತ್ತು ಸಸ್ಟೈನಬಲ್ ಪ್ರಾಡಕ್ಟಿಂದ ಬಿಟ್ಟು ಮತ್ತೆ ಥರ್ಮಲ್ಗೆ ಹೋಗ್ತಾ ಇದ್ದೀವಿ ಅಂದರೆ ಇದು ದುರಂತಾನೆ ಅಂತ ನನಗನ್ಸುತ್ತೆ. ಏನಾಗಿದೆ ಅಂದರೆ 1972ನಲ್ಲಿ ಈ ಕಾಳಜಿ ಬಂದಿದೆ ಇಡೀ ಪ್ರಪಂಚಕ್ಕೆ. ಇಂಡಿಯಾ ಕೂಡ ಪಾರ್ಟ್ ಆಗಿತ್ತು. ಏನಂದರೆ ಸ್ಟಾಕ್ ಹೋಮ್ ಕಾನ್ಫರೆನ್ಸ್ ಅಂತ ಒಂದು ನಡೆಯಿತು 1972ನಲ್ಲಿ. ಅಲ್ಲಿಂದ ಈ ಒಂದು ಕಾಳಜಿ ಬಂತು, ಎನ್ವಿರಾನ್ಮೆಂಟನ್ನು ನಾವು ಕಾಪಾಡಬೇಕು ಹೇಗೆ ಅಂತ. ಆಮೇಲೆ ಬಂತು ಪ್ರೊಡಕ್ಷನ್ಸು, ಎನ್ವಿರಾನ್ಮೆಂಟ್ ಪ್ರೊಡಕ್ಷನ್ನು, ವೈಲ್ಡ್ ಲೈಫ್ ಪ್ರೊಡಕ್ಷನ್ನು, ವಾಟರ್ ಪ್ರೊಡಕ್ಷನ್, ಇದೆಲ್ಲ ಬಂತು. ಸುಸ್ಥಿರ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಅದು ಅವತ್ತಿಂದ ಇವತ್ತರೆಗೂ ಥಿಯರಿಯಾಗೇ ಇದೆ. ಅದನ್ನು ನಾವು ಪಾಲಿಸ್ಕೊಂಡು ಬಂದಿರೋ ಬಹುಶಃ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಉದಾಹರಣೆ ಹೇಳಬೇಕಂದ್ರೆ 1800 ನಮ್ಮ ಬೆಂಗಳೂರಿನಲ್ಲೇ 1400 ಲೇಕ್ಗಳಿತ್ತು ಅಂತ ಒಂದೆಲ್ಲ ದಾಖಲೆ ಇದೆ. ಅಷ್ಟು ಹಿಂದೆ ಹೋಗೋದೇ ಬೇಡ, 1970ಸ್ಗೆ ಬರೋಣ. ತಿರ್ಗೊಂಡನಲ್ಲಿ ಕೆರೆ ನಾವು ಕುಡಿಯೋ ನೀರಿತ್ತ, ಹೆಸರುಘಟ್ಟ ಕುಡಿಯೋ ನೀರಿತ್ತ, ಹಾಳು ಮಾಡಿದ್ವಾ? ಇವತ್ತು ಇಡೀ ಬೆಂಗಳೂರಿನಲ್ಲಿ 400ರಿಂದ 200 ಚಿಲ್ಡ್ರನ್ ಬಂದಿದೆ ಲೇಕ್ಸ್. ಈ 200 ಲೇಕಲ್ಲಿ ಯಾವುದು ಕುಡಿಯೋ ನೀರಿಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ಕಾವೇರಿ ವಾಟರ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಅಲ್ಲಿಂದ ಕಾವೇರಿ ವಾಟರ್ ಇಲ್ಲಿಗೆ ತರಬೇಕಂದ್ರೆ ತಮಗೆ ಗೊತ್ತಿರ್ಬೋದು ಒಂದು 100-200 ಮೆಗಾವಾಟ್ಸ್ ಪವರ್ ಬೇಕಾಗಿದೆ. ಇಲ್ಲಿ ನಾವು ಕರೆಕ್ಟಾಗಿ ನಾವು ಮ್ಯಾನೇಜ್ ಮಾಡ್ಕೊಂಡಿದ್ರೆ ಲೇಕ್ನ ಇವತ್ತು ಅದ್ರ ಮೇಲೆ ಅವಲಂಬಿಸುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸೊ ಈಗ ನಾವೇನು ಮಾಡ್ತೀವಿ, ಮಳೆ ಬರ್ತಲ್ಲ ಅಂತೀವಿ, ಕಾಡು ನಾಶ ಆಗ್ತಾ ಇದೆ. ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ 33% ಫಾರೆಸ್ಟ್ ಕವರ್ ಇರಬೇಕು ಎಲ್ಲ ರಾಜ್ಯಕ್ಕೂ. ಕರ್ನಾಟಕ ಕೂಡ, ಕರ್ನಾಟಕ 21% ಇದೆ, 3% ಟ್ರೀ ಕವರ್ ಇದೆ. ಟ್ರೀ ಕವರ್ ತೆಗೆದ್ರೆ ಫಾರೆಸ್ಟ್ ಕವರ್ 21% ಇದೆ. ಅದ್ರ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ, ಇದನ್ನ 10% ಇನ್ಕ್ರೀಸ್ ಆಗಬೇಕು, ನಾವು ಉಲ್ಟಾ ಹೋಗ್ತಾ ಇದ್ದೀವಿ. ನಾವು ಕಾಡುಗಳಿಂದ ಕಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬರೋದು ಹೇಗೆ ಬರುತ್ತೆ, ಎಲ್ಲದ ಏರುಪೇರ್ ಆಗುತ್ತೆ. ಇವಾಗ ನೀವೇ ಹೇಳಿದಾಗ ಲಾಸ್ಟ್ ಇಯರ್ ಚೆನ್ನಾಗೇ ಬಂತು, ಈ ವರ್ಷ ಬಂದಿಲ್ಲ. ಕಾರಣ ಹುಡುಕಕ್ಕಾಗೋದಿಲ್ಲ, ಕಾರಣ ನಮ್ಮಲ್ಲೇ ಇದೆ. ಅದು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಮಾಡಿಲ್ಲ. ಹಾಗೆ ನೀವು ಮಾತಾಡೋದಕ್ಕೆ ಡಿಮಾಂಡ್ ಅಂಡ್ ಸಪ್ಲೈ ಅಂತ ಮಾತಾಡಿದ್ವಿ.
ಡಿಮಾಂಡನ್ನು ನಾವು ಬೇಕುಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದನ್ನ ಎಲ್ಲೋ ಒಂದು ಕಡೆ ಮಿನಿಮಲಿಸಮ್ ಇಂಪ್ಯಾಕ್ಟ್ ಆಗಬೇಕದು ಅಲ್ವಾ. ಡೆವಲಪ್ಮೆಂಟ್ ಅಂದರೆ ಏನು, ವಾಟ್ ಇಸ್ ಡೆವಲಪ್ಮೆಂಟ್? ಡೆವಲಪ್ಮೆಂಟ್ಗೆ ಯಾರು ವಿರುದ್ಧ ಅಲ್ಲ. ಉದಾಹರಣೆಗೆ ಇವತ್ತಿನ ನಾನೊಂದು ಕೆಲಸ ಮಾಡ್ತಾ ಇದ್ದೀನಿ, ಕನ್ಸರ್ವೇಷನ್ ಆ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಿರುವಾಗ ಕೆಲವು ಲೇಔಟ್ಗಳು ಡೆವಲಪ್ಮೆಂಟ್ ಆಗ್ತದೆ, ನೋಡ್ತಾ ಇದ್ದೀವಿ. ಯಾರು ಹೋಗಿ ಕೇಳಿಲ್ಲ ಅವ್ರನ್ನ, ಹಂಗರ್ ಸ್ಟ್ರೈಕ್ ಮಾಡಿಲ್ಲ, ನಮ್ಗೆ ಲೇಔಟ್ ಮಾಡ್ಕೊಂಡು ಮನೆ ಬೇಕು. 30,000 ಸೈಟ್ ಮಾಡೋ ಅಂತ ಕಾಡನ್ನು ಜರುಗಿಸಿ 30,000 ಸೈಟ್ ಮಾಡೋ ಅಂತ ರಿಕ್ವೈರ್ಮೆಂಟ್ ಏನಿದೆ? ನಾನು ನನ್ನ ಮಗನಿಗೆ ಅಂತ ಒಂದು ಸೈಟ್ ತೊಗೊಳ್ತೇನೆ, ಅವ್ನು ದೊಡ್ಡವನು ಅಂದಮೇಲೆ ಅವ್ನು ಇನ್ನೂ 3-4 ಸೈಟ್ ಇದು ರಿಕ್ವೈರ್ಮೆಂಟ್ ಅಲ್ಲ, ಇದು ಡೆವಲಪ್ಮೆಂಟ್ ಅಲ್ಲ, ಇದು ದುರಾಸೆ. ಅಲ್ಲಿ ಲೇಔಟ್ ಮಾಡಿದ್ದೀವಿ ಅಂದ್ಬಿಟ್ಟು 6 ಗಂಟೆ ಮೇಲೆ ಒಂದು ನಾಯಿ ಕೂಡ ಓಡಾಡಲ್ಲ, ಅಲ್ಲಿ 1,000 ಲೈಟ್ ಹಾಕ್ತಾರೆ, ಪವರ್ ಬೇಕು. ಸೊ ಇದನ್ನ ನಾವು ಕಡಿತ ಮಾಡ್ಕೊಂಡು ಹೋಗ್ಬೇಕು ಒಂದು ಕಡೆ. ಅದೇ ರೀತಿ ಪ್ಯಾರಲಲ್ ಆಗಿ ನಾವು ಇನ್ನೊಂದು ಕಡೆ ನಾವು ಪ್ರಕೃತಿನ ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಮರಗಳಾಗಿ ನಡ್ಕೊಂಡು ಹೋಗೋದಾಗ್ಲಿ, ಪೂರಕವಾಗಿ ಸಾಕಷ್ಟು ಆ್ಯಕ್ಷನ್ಗಳು ತಗೊಳ್ಬೇಕಾಗಿದೆ. ನಮ್ಮ ಮುಂದೆ ಇವಾಗ ಒಂದು ಚಾಲೆಂಜ್ ಆಗಿರೋದಂದ್ರೆ ಉಳ್ಕೊಂಡಿರೋ ಲೇಕ್ನ ರಿಜುವಿನೇಷನ್ ಮಾಡಬೇಕು. ಇದು ಒಂದು ಸಾರಕ್ಕಿ ಲೇಕ್ ಅಂತ ಮಾಡಿದ್ದಾರೆ ಈಗ, ದಟ್ ಈಸ್ ಅ ವೆರಿ ಗುಡ್ ಎಕ್ಸಾಂಪಲ್. ಅದು ಮಾಡಿದ್ಮೇಲೆ ಈಗ 900 ಅಡಿ ಹೋಗ್ತಾ ಇದ್ವಿ, 300 ಅಡಿಗೆ ನೀರು ಸಿಗ್ತಾ ಇದೆ. ಇದನ್ನ ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಪ್ರತಿಯೊಂದು ಲೇಕ್ನು ನಾವು ಉದ್ಧಾರ ಮಾಡಬೇಕು ಇವಾಗ. ಅದು ಒಂದು ಪರ್ಯಾಯ ವ್ಯವಸ್ಥೆ. ಎಸ್ ಸರ್. ಇನ್ನು ಶಿವರಾಮ್ ಸರ್, ಈಗ ಆಲ್ರೆಡಿ ಅಗ್ರಿಕಲ್ಚರ್ ಪರ್ಪಸ್ಗೇನೆ ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ, ಹೀಗಾಗಿ ವಿದ್ಯುತ್ ಉತ್ಪಾದನೆ ಸಾಧ್ಯನೇ ಇಲ್ವಾ, ಹೇಗೆ? ವಿದ್ಯುತ್ ಉತ್ಪಾದನೆ ವಿವಿಧ ಮೂಲಗಳಿದಾವೆ. ಈಗ ಜಲವಿದ್ಯುತ್ ಮೇಲೆ ನಾವು ಅವಲಂಬಿತರಾಗಿದ್ವಿ. ಇವತ್ತು ಬಹಳ ಪ್ರಮುಖವಾಗಿ ಬೇರೆ ಬೇರೆ ಮೂಲಗಳಿಂದ ನಾವು ವಿದ್ಯುತ್ತನ್ನು ಪಡ್ಕೋಬಹುದು. ಈಗ ಸೂರ್ಯ ಇಂದ ವಿದ್ಯುತ್ತನ್ನು ಪಡ್ಕೊಳ್ತೀವಿ, ಸೌರಶಕ್ತಿ ಮಾಡಿದೀವಿ. ರೈತರಿಗೆ ವಿದ್ಯುತ್ತನ್ನು ಕೊಡಬೇಕು ಅಂತೇಳಿ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಇಲಾಖೆ, ಇಂಧನ ಇಲಾಖೆ ಏನಿದೆ, ಅದು ಕುಸುಮ್ ಸಿ ಕುಸುಮ್ ಬಿ ಅಂತ 2 ಯೋಜನೆಗಳು ತಂದಿದೆ. ರೈತರಿಂದ ನೇರವಾಗಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ತನ್ನು ಒದಗಿಸೋ ಬದಲು ಸೂರ್ಯನಿಂದ ಅಂದರೆ ಸೋಲಾರ್ ಪವರಿಂದ ಆ ಪಂಪ್ ಸೆಟ್ಗಳನ್ನು ಉಪಯೋಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಅದರ ಉತ್ಪಾದನೆಯನ್ನು ಕೂಡ ನಾವು ಜಾಸ್ತಿ ಮಾಡ್ಬೋದು. ಇವತ್ತು ನೀವು ವಿದ್ಯುತ್ ಕ್ಷಾಮ ಅಂತ ಹೇಳ್ತಿದ್ದೀರಾ, ಸದ್ಯದ ಪರಿಸ್ಥಿತಿನಲ್ಲಿ ನಮ್ಮ ರಾಜ್ಯಕ್ಕೆ ವಿದ್ಯುತ್ ಕ್ಷಾಮ ಇಲ್ಲ, ಆದರೆ ಮುಂದೆ ಬರಬಹುದು ಅಂತಕ್ಕಂಥ ಆಲೋಚನೆಯಿಂದ, ಮುಂದಾಲೋಚನೆಯಿಂದ ನಮ್ಮ ಇಲಾಖೆ ಆತಂಕ ಇದೆ. ನಮ್ಮ ಇಲಾಖೆ ಮತ್ತು ನಮ್ಮ ಸರ್ಕಾರ ಬಹಳ ಸದೃಢವಾಗಿ ಈ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ನಿಭಾಯಿಸ್ತಕ್ಕಂಥ ನಿಟ್ಟಿನಲ್ಲಿ ಬೇರೆ ಬೇರೆ ವಿದ್ಯುತ್ ಉತ್ಪಾದನೆಗಳಿದೆ. ಪವನ ವಿದ್ಯುತ್, ಗಾಳಿಯಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು, ಸೌರ ವಿದ್ಯುತ್ ಮಾಡ್ಬೋದು, ಕಲ್ಲಿದ್ದಲಿಂದ ವಿದ್ಯುತ್ತನ್ನು ಮಾಡಬಹುದು. ಅದು ಸಿಗದೇ ಇದ್ದಾಗ ನಾವು ಪಕ್ಕದ ನೆರೆ ರಾಜ್ಯಗಳಿಂದ ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಹಾಗೆ ನಮ್ಮಲ್ಲಿ ಕುಸುಮ್ ಸಿ ಕುಸುಮ್ ಬಿ ಅಂತ ಹೇಳಿದ್ರೆ ಅದು ರೈತರಿಗೆ ವರದಾನ ಆಗುತ್ತೆ. ಅದು ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ನಮ್ಮಲ್ಲಿ ಸೋಲಾರ್ ವಿದ್ಯುತ್ತನ್ನು ಜನರೇಟ್ ಮಾಡಿದ್ರೆ ನಾವು ಅದನ್ನು ಉಪಯೋಗಿಸ್ಕೋಬೋದು. ಅದೆಲ್ಲದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕೈಗಾರಿಕೆಗಳು ವಿದ್ಯುತ್ತನ್ನು ಕಡಿಮೆ ಬಳಕೆ ಮಾಡ್ತಕ್ಕಂಥದ್ದು, ಅಂದರೆ ಉಳಿತಾಯ ಮಾಡ್ತಕ್ಕಂಥ ಪದ್ಧತಿನ ಅಳವಡಿಸ್ಕೋಬೇಕಾಗುತ್ತೆ. ನಮ್ಮ ಹತ್ರ ಯಥೇಚ್ಛವಾಗಿದ್ದಾಗ ನಾವು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು. ಮುಂದೆ ಬೇಕಾಗುತ್ತೆ ಅನ್ನೋದು ಸ್ಟೋರೇಜ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಅಥವಾ ಉಳಿತಾಯ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೋಬೋದು. ಸ್ಟೋರೇಜ್ ಮಾಡೋದಕ್ಕೆ ಈಗಾಗಲೇ ಬ್ಯಾಟ್ರಿನಲ್ಲಿ ಸ್ಟೋರೇಜ್ ಮಾಡಿ ಅದನ್ನು ಸಂದರ್ಭಕ್ಕೆ ತಕ್ಕಂತೆ ಉಪಯೋಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ. ಮತ್ತು ನಾವು ವಿದ್ಯುತ್ತನ್ನು ಕಡಿಮೆ ಬಳಕೆ ಮಾಡೋದು. ಈಗ ಮನೆಯಲ್ಲಿ ನಾವು ಒಂದು 10 ಲೈಟ್ ಹಾಕ್ತಾ ಇದೀವಿ ಅಂದ್ರೆ 1 ಲೈಟಲ್ಲೂ ಕೂಡ ನಾವು ನಡೆಯಬಹುದು. ಸೊ ಅದನ್ನ ಉಳಿತಾಯ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ರಾಜ್ಯಕ್ಕೆ ವಿದ್ಯುತ್ ಕ್ಷಾಮ ಅಂತಕ್ಕಂಥದ್ದು ಬರೋದಿಲ್ಲ. ಅಕಸ್ಮಾತ್ ಬಂದರೂ ಕೂಡ ನಮ್ಮ ಇಲಾಖೆ, ನಮ್ಮ ಇಂಧನ ಸಚಿವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇಂಧನ ಸಚಿವರಾಗಿದ್ದರು, ಅವರಿಗೆ ಸಂಪೂರ್ಣ ಅರಿವಿದೆ ವಿದ್ಯುತ್ತಿನ ಬಗ್ಗೆ. ಅವ್ರು ಈಗಾಗಲೇ BWSSB ಇದರ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ನೀರನ್ನ ಮಿತ ಬಳಕೆ ಮಾಡಿ, ಉಳಿತಾಯ ಮಾಡಿ, ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ, ಕುಡಿಯೋದಕ್ಕೆ ಮತ್ತೆ ಇದಕ್ಕೂ ಉಪಯೋಗಿಸ್ಕೊಳ್ಳಿ. ರೈತರು ಆ ಸಂದರ್ಭಕ್ಕೆ ತಕ್ಕಂಥ ಬೆಳೆಗಳನ್ನ ಬೆಳೀರಿ, ಕಡಿಮೆ ನೀರಿನಲ್ಲಿ ಏನು ಬೆಳೆ ಬೆಳಿಬೋದು ಅದನ್ನು ಬೆಳೀರಿ ಅಂತ ಈಗಾಗಲೇ ಅವ್ರು ಸಂದೇಶ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ವಿದ್ಯುತ್ ಉಳಿತಾಯ, ಮಿತ ಬಳಕೆ ಮತ್ತು ಬೇರೆ ಬೇರೆ ಮೂಲಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದ್ರಲ್ಲಿ ಸಫಲರಾದರೆ ವಿದ್ಯುತ್ ಕ್ಷಾಮ ಅಂತಕ್ಕಂಥದ್ದನ್ನು ನಾವು ನಿವಾರಣೆ ಮಾಡ್ಬೋದು. ಎಸ್ ಸರ್. ಇನ್ನು ಬಲರಾಮ್ ಸರ್, ಈಗ ಒಂದು ದಿನಕ್ಕೆ ಅಂತ ಬಂದರೆ ಟೋಟಲ್ ಆಗಿ ನಮ್ಮ ರಾಜ್ಯದಲ್ಲಿ ಎಷ್ಟು ವಿದ್ಯುತ್ ಕನ್ಸಂಪ್ಷನ್ ಆಗುತ್ತೆ ಸರ್ ಒಂದು ದಿನಕ್ಕೆ? ಇವತ್ತು ಅದನ್ನು ಬೇಡಿಕೆ ಎಷ್ಟಂತ ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಕೆಲವರು ಕಮ್ಮಿ ಯೂಸ್ ಮಾಡ್ತಾರೆ, ಕೆಲವರು ಜಾಸ್ತಿ ಇರ್ತಾರೆ. ಇವತ್ತು ಸಾಕಷ್ಟು ಸುಮಾರು 30,000 ಮೆಗಾವ್ಯಾಟನ್ನು ಉತ್ಪಾದನೆ ಮಾಡೋಷ್ಟು ಡಿಮ್ಯಾಂಡ್ ನಮ್ಮಲ್ಲಿ ಪ್ರವೃತ್ತಿ ಈಗ ಅಳವಡಿಸ್ಕೊಂಡಿದ್ದೀವಿ ಈಗಾಗಲೇ. ಈಗ ಭಾಳಷ್ಟು ಯೋಜನೆ ಈಗ ನಮ್ಮ ಶಿವರಾಮ್ ಅವರು ಹೇಳ್ದಾಗೆ ಈಗ ನಮ್ಮಲ್ಲಿ ಇವತ್ತು ಏನೊಂದು ಸೋಲಾರ್ನ ಗ್ರಾಹಕರುಗಳು ಇವತ್ತಿನ ಸಹ ಸಾಕಾರ ಬೇಕಾಗಿದೆ. ಗ್ರಾಹಕರು ಇವತ್ತಿನ ಸಹ ಅವರ ಮೇಲ್ಗಡೆ ಮೇಲ್ಛಾವಣಿಯನ್ನು ಹಾಕ್ಕೊಂಡು ಅವರು ಸೋಲಾರ್ನ ಯೂಟಿಲೈಸ್ ಮಾಡ್ಕೊಂಡ್ರೆ ಸುಮಾರು $2.95 ಅವ್ರಿಗೆ ನಾವು ಅವ್ರನ್ನ ಮಾರಿದ್ರೆ ನಮಗೆ ಕರೆಂಟ್ ಅವ್ರಿಗೆ ಎಷ್ಟು ಬೇಕೋ ಯೂಸ್ ಮಾಡ್ಕೊಂಡು ಅವ್ರೊಂದು 5 ಕಿಲೋವಾಟ್ ಏನಾರು ಅವರು ತೊಗೊಂಡ್ರೆ ಅವರು ಹಾಕೊಳ್ಳೋಂಥ ಪ್ಯಾನಲ್ಗೆ ಸಬ್ಸಿಡಿ ಕೊಡ್ತೀವಿ. ಅದ್ರ ಜೊತೆಗೆ ಅವ್ರಿಗೆ ಅವಶ್ಯಕತೆಗಿಂತ ಹೆಚ್ಚಾಗಿರೋದನ್ನ ನಮ್ಮ ಗ್ರಿಡ್ಗೆ ತೊಗೊತಾ ಇದ್ದೀವಿ ನಾವು $2.95.
ಈ ರೀತಿ ಪ್ರತಿಯೊಬ್ಬ ಗ್ರಾಹಕರು ಎಲ್ಲ ಈಗ ಭಾಳಷ್ಟು ಅಡ್ವರ್ಟೈಸ್ಮೆಂಟ್ ಇವತ್ತು ಪ್ರಧಾನಮಂತ್ರಿಯವರ ಒಂದು ಯೋಜನೆಯಲ್ಲಿ ಸೋಲಾರ್ದು ವ್ಯವಸ್ಥೆ ಇದೆ, ಅದರಿಂದ ಸಬ್ಸಿಡಿ ಕೊಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದಿಂದ ಭಾಳಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆದರೆ ಎಲ್ಲ ಗ್ರಾಹಕರು ಈಗ ಇರುವಂಥ ಹೊಸ ಮನೆ ಕಟ್ಟೋರಿಗೆ ಈಗ ಹಾಲಿ ಇರುವಂಥವ್ರೆಲ್ಲರೂ ಸೋಲಾರ್ ಮೇಲ್ಛಾವಣಿನ ಅವ್ರ ಮನೆಗೆ ಅಳವಡಿಸ್ಕೊಂಡ್ರೆ 100% ನಮ್ಮ ಒಂದು ವಿದ್ಯುತ್ ಕ್ಷಾಮ ಅನ್ನೋದನ್ನು ಕಡೆಗಣಿಸಿ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಂಥ ಅವಕಾಶ ಇದೆ. ಓಕೆ ಸರ್. ಇನ್ನು ಕಿರಣ್ ಸರ್, ಈಗ ಬೆಂಗಳೂರು ಅಥವಾ ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಂದು 15 ನಿಮಿಷ ಕರೆಂಟ್ ಹೋಯಿತು ಅಂದರೆ ಯಾವ ರೀತಿ ಸಿಚುವೇಶನ್ ನಿರ್ಮಾಣ ಆಗುತ್ತೆ ಅಂತ, ಎಷ್ಟು ಇಂಪಾರ್ಟೆಂಟ್ ಇವಾಗ ಭಾರಿ ಬೇಡಿಕೆ ಜಾಸ್ತಿನೇ ಇದೆ. ಅದು ಅಲ್ಲದೆ ಇವಾಗ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟು, ಐ ಥಿಂಕ್ ವಿ ಕಾಲ್ ಇಟ್ ಆಸ್ ಅನ್ಚೆಕ್ಡ್ ಅರ್ಬನೈಸೇಷನ್, ಅನ್ಚೆಕ್ಡ್ ಡೆವಲಪ್ಮೆಂಟ್ ಅಂತ. ಯಾವಾಗಲೂ ಅದು ಬ್ಯಾಲೆನ್ಸ್ ಇರಬೇಕು. ಪ್ರತಿಯೊಂದು ಸಿಟಿಗೂ ಒಂದು ಕ್ಯಾರಿಂಗ್ ಕೆಪಾಸಿಟಿ ಅಂತ ಇರುತ್ತೆ, ಅದ್ರ ಬಗ್ಗೆ ಒಂದು ಕಾಳಜಿ ಇರಬೇಕು, ಅದ್ರ ಬಗ್ಗೆ ಒಂದು ವ್ಯಾಲ್ಯೂಯೇಷನ್ ಇರಬೇಕು, ಅದು ಎಷ್ಟು ನಾನು ಡೆವಲಪ್ ಮಾಡ್ಬೋದು ಅಂತ. ಪ್ರತಿ ಸರಿ ನಾವು ಡೆವಲಪ್ ಮಾಡಿಬಿಟ್ಟು ಆಮೇಲೆ ಹೋಗ್ಬಿಟ್ಟು ಕೋರ್ಟಲ್ಲಿ ನಿಂತ್ಕೊಳ್ಳೋದು, ಕಾವೇರಿ ನೀರು ಬೇಕು ಅಲ್ಲ ಇದಾಗಿಲ್ಲ, ಇದು ದಿಸ್ ಇಸ್ ಕಾಲ್ಡ್ ಅನ್ಪ್ಲಾನ್ಡ್ ಅಂತ. ಸೊ ಇದಕ್ಕೇನು ಮಾಡಬೇಕಾಗುತ್ತೆ ಅಂದರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತ ಆಗಲೇ ನೀವು ಮಾತಾಡಿದಾಗ ಡಿಮಾಂಡ್ನ ಸರಿಯಾಗಿ ನಾವು ಅನಲೈಸ್ ಮಾಡಬೇಕು. ನಮ್ಗೆ ನಿಜವಾಗ್ಲೂ ಆ ಡಿಮಾಂಡ್ಸ್ ಅಷ್ಟಿದೆಯಾ, ಅಥವಾ ಒಂದು ವೇಳೆ ನಾವು ಬೆಳೆಸಬೇಕಂದ್ರೆ ನಾವು ಊರು ಆಚೆ ಹೋಗ್ಬೇಕಾಗತ್ತೆ. ಟ್ವಿನ್ ಸಿಟಿ ಅಂತ ಏನಾದ್ರು ಮಾಡ್ಬೋದು, ಪಕ್ಕದ ನೆರೆ ರಾಜ್ಯಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಬ್ಯಾಂಗ್ಳೂರ್ ಕ್ಯಾರಿಂಗ್ ಕೆಪಾಸಿಟಿ ನನಗೆ ತಿಳಿದಂಗೆ ಇದು ಆಲ್ರೆಡಿ ಕ್ರಾಸ್ ಆಗ್ತಾ ಇದೆ. ಅದು ಯಾಕೆಂದರೆ ನಾವು ಉಳಿಸ್ಕೊಂಡಿಲ್ಲ. ರಿಸೋರ್ಸ್ ಇದೆ, ಪ್ರಕೃತಿ ಎಲ್ಲ ಥರ ರಿಸೋರ್ಸ್ ಕೊಡುತ್ತೆ, ನಾವು ಅದನ್ನು ಉಳಿಸ್ಕೊಂಡಿಲ್ಲ. ಇವಾಗ ಒಂದು ಅಂಕಿಅಂಶದ ಪ್ರಕಾರ 900 ಮಿಲಿಮೀಟರ್ ಮೇಲೆ ಬರುತ್ತೆ ಮಳೆ. ಅದನ್ನೆಲ್ಲ ನೀವು ಲೆಕ್ಕ ಹಾಕೋದ್ರೆ ಒಂದು ಅಂದಾಜು ಮೇಲೆ ಒಂದು 15 TMs ನೀರಷ್ಟು ಬರುತ್ತೆ. ಉಳಿಸ್ಕೊಳ್ತಲ್ಲ, ಎಲ್ಲಿ ಹೋಗ್ತಾ ಇದೆ ಅದು? ಹೋಗ್ತಾ ಇದೆ. ಅದನ್ನ ನಾವು ಹಿಡಿದಿಟ್ಕೊಳ್ತಾನೂ ಇಲ್ಲ ನಾವು ಬರ್ತಿರೋ ನೀರನ್ನು. ಸೊ ವಿ ಆರ್ ವೇಸ್ಟಿಂಗ್ ದೋಸ್ ರಿಸೋರ್ಸಸ್. ಆನ್ ಟಾಪ್ ಆಫ್ ದಟ್ ನಾವೇನು ಮಾಡ್ತೀವಿ, ಆಲ್ಟರ್ನೇಟ್ ಹುಡುಕ್ತೀವಿ. ಆಲ್ಟರ್ನೇಟ್ ಇದೆ, ಇಲ್ಲ ಅಂತಲ್ಲ, ಬಟ್ ಆ ವಾಲ್ಯೂಮ್ ಸಿಗುತ್ತಾ ನಿಮಗೆ, ಆ ಸ್ಕೇಲ್ ಸಿಗುತ್ತಾ? ಸೋಲಾರಲ್ಲಿ ಇದ್ದಾಗ ಮುಂದಕ್ಕೆ ಹಾಕ್ಬೋದು, ಬಟ್ ಇವಾಗಿನ ಸಿಚುವೇಶನಲ್ಲಿ ಏನಿದೆ, ಆ ಎಕ್ಸ್ಟ್ರೀಮ್ ಪ್ಲಾನಿಂಗ್ದಲ್ಲಿ ಬಂದಿಲ್ಲ. ಬೆಳೆದ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತಾ ಇದ್ದೀವಿ ಹೇಗೆ ಮಾಡ್ಬೇಕು ನಾವು, ಇದಕ್ಕೆ ಎಲ್ಲಿಂದ ತರೋದು ಪವರ್, ಇದಕ್ಕೆ ಎಲ್ಲಿಂದ ನೀರು ತರೋದು, ಇದು ನಿಲ್ಲಬೇಕು. ಆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಪ್ಲಾನಿಂಗ್ ಕಮಿಟಿ, ಎಸ್ಪೆಷಲಿ ಪ್ಲಾನಿಂಗ್ ಕಮಿಟಿನಲ್ಲಿ ಇದು ನಡಿಬೇಕು. ಆಗ ಪ್ರಾಬ್ಲಿ ಒಂದು ಹಂತಕ್ಕೆ ಮ್ಯಾನೇಜ್ ಮಾಡ್ಬೋದು ಅಂತ ನನಗೆ. ಎಸ್. ಇನ್ನು ಶಿವರಾಮ್ ಸರ್, ಈಗ ಅಕಸ್ಮಾತ್ ಏನಾದರೂ ಒಂದು 6 days ಕಂಟಿನ್ಯೂಸ್ ಆಗಿ ಮಳೆ ಬಂದುಬಿಟ್ರೆ ಆಗ ಈ ಜಲವಿದ್ಯುತ್ ಸಮಸ್ಯೆ ಏನಿದೆ ಅಥವಾ ಉತ್ಪಾದನೆ ಸಮಸ್ಯೆ ಅದು ಕಡಿಮೆ ಆಗುತ್ತಾ, ಹೇಗೆ ಸಾಕಾಗುತ್ತಾ? ಈ ಜಲಾನಯನ ಪ್ರದೇಶಗಳಲ್ಲಿ ಮಳೆ ಆದ್ರೆ ಏನಾಗುತ್ತೆ, ನಾವು ಎಲ್ಲಿ ವಿದ್ಯುತ್ ಶರಾವತಿ ನಮ್ಮದು ಮೇಜರ್ ಪ್ರಾಜೆಕ್ಟ್ ಇದೆ, ಸೂಪ ಇದೆ, ಮಣಿ ಇದೆ, ಇಲ್ಲಿ ಆ ಪ್ರದೇಶದಲ್ಲಿ ಮಳೆ ಆದರೆ ನಿಮಗೆ ವಿದ್ಯುತ್ ಉತ್ಪಾದನೆ ಹೆಚ್ಚಾಗುತ್ತೆ. ಆಮೇಲೆ ಈಗಾಗಲೇ ಸರ್ಕಾರ ಕೂಡ ವಿದ್ಯುತ್ತನ್ನು ರಿವರ್ಸ್ ಪಂಪಿಂಗ್ ಸಿಸ್ಟಮ್ ಅಂತ ಮಾಡಿದೆ. ಅಂದರೆ ಮಳೆಗಾಲದಲ್ಲಿ ಬರ್ತಕ್ಕಂಥ ನೀರನ್ನ ಶೇಖರಣೆ ಮಾಡಿ ಅದು ಮಳೆ ಇಲ್ಲದೆ ಇದ್ದಾಗ ಉಪಯೋಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿಗೆ ತರಬೇಕು ಅಂತೇಳಿ ಶರಾವತಿನಲ್ಲಿ ಒಂದು ರಿವರ್ಸ್ ಪಂಪಿಂಗ್ ಇದನ್ನು ಮಾಡಬೇಕು ಅಂತ ಪ್ಲಾನ್ ಮಾಡಿತ್ತು. ಬಟ್ ಅದು ಪರಿಸರವಾದಿಗಳು ಮತ್ತು ಅಲ್ಲಿನ ಸಂಬಂಧಿಸಿದ ರೈತರು ಅವರೆಲ್ಲ ವಿರೋಧದಿಂದ ಅದು ನಿಂತಿದೆ. ಈಗ ನಾವು ಅಷ್ಟೇ, ಏನು ವಿದ್ಯುತ್ ಉತ್ಪಾದನೆ ಮಾಡಿ ಸ್ಟೋರೇಜ್ ಮಾಡೋದಕ್ಕೆ ಅನುಕೂಲ ಆದರೆ ವಿದ್ಯುತ್ ಬಳಕೆ ಮಾಡೋದಕ್ಕೆ ನಮಗೇನು ಸಮಸ್ಯೆ ಇರಲ್ಲ. ಈಗ ಸ್ಟೋರೇಜ್ ಮಾಡೋಕ್ಕೆ ಆಗದೇ ಇರೋದ್ರಿಂದ ಈ ಸಮಸ್ಯೆ ಇತ್ತು. ಈಗ ಅದನ್ನು ಹೊಸದಾಗಿ ಬ್ಯಾಟ್ರಿಗಳಲ್ಲಿ ಸ್ಟೋರ್ ಮಾಡ್ಬೋದು ಅಂತಕ್ಕಂಥ ಹೊಸ ಹೊಸ ಆವಿಷ್ಕಾರಗಳು ಬಂದಾಗ ಸ್ಟೋರೇಜ್ ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ. ಅದು ಸ್ಟೋರೇಜ್ ವ್ಯವಸ್ಥೆ ಒಂದ್ಸಲ ಅನ್ವೇಷಣೆ ಆಗಿ ಮಾರ್ಕೆಟಿಗೆ ಬಂದರೆ ಪ್ರತಿ ಮನೆಯವರು ಕೂಡ ಸ್ಟೋರ್ ಮಾಡ್ಕೊಬೋದು. ಈಗಾಗಲೇ ಸೋಲಾರ್ ವಿದ್ಯುತ್ತನ್ನು ಕೂಡ ನಾವು ಸ್ಟೋರ್ ಮಾಡೋ ಒಂದು ಪರಿಸ್ಥಿತಿನಲ್ಲಿ ಇದೆ. ಸೊ ಅದರಿಂದ ಅಂಥ ಸಮಸ್ಯೆ ಏನಾಗಲ್ಲ. ಮಳೆ ಬಂದ್ರಂತೂ ಈ ಸಮಸ್ಯೆನೇ ಉದ್ಭವ ಆಗೋದಿಲ್ಲ. ಯಾಕಂದರೆ ಕಡಿಮೆ ದರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋಕ್ಕೆ ಇರ್ತಕ್ಕಂಥದ್ದು ಜಲಸಂಪನ್ಮೂಲ. ಸೊ ಅದು ಬಂದರೆ ನಿಮ್ಗೆ ವಿದ್ಯುತ್ ಸ್ಟೋರೇಜ್ ವ್ಯವಸ್ಥೆ ಎಲ್ಲ ಬರಬೇಕು ಅಂತ ಅಂದ್ರೆ ಅದಕ್ಕಿನ್ನೂ ಎಷ್ಟು ಟೈಮ್ ಆಗುತ್ತೆ ಸರ್? ಈಗ ಇದೇ ರೀತಿ ಏನಾದ್ರು ಸಿಚುವೇಶನ್ ಮುಂದುವರೆದ್ರೆ ಹೇಗೆ? ಈಗ ಟೆಕ್ನಾಲಜಿನಲ್ಲಿ ಅತಿ ಬೇಗನೆ ಬಂದ್ಬಿಡುತ್ತೆ. ಈಗಾಗಲೇ ಕೆಲವರು ಎಕ್ಸ್ಪೆರಿಮೆಂಟಲ್ ಮಾಡಿ ಸ್ಟೋರೇಜ್ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಪ್ರಾರಂಭ ಆಗಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಅದು ಸ್ಟೋರೇಜ್ ಬಂದ್ಬಿಡುತ್ತೆ. ಯಾರು ಬೇಕಾದ್ರೂ ಸ್ಟೋರ್ ಮಾಡಿಕೊಂಡು ಬಳಕೆಗೆ ತಕ್ಕಂತೆ ಯೂಸ್ ಮಾಡ್ಬೋದು ಅಂತಕ್ಕಂಥ ವ್ಯವಸ್ಥೆ ಜಾರಿಗೆ ಬರುತ್ತೆ. ಅದರಿಂದ ಏನು ಸಮಸ್ಯೆ ಆಗಲ್ಲ. ಎಸ್. ಇನ್ನು ಬಲರಾಮ್ ಸರ್, ಈಗ ನಾವು ಈ ಥರ್ಮಲ್ ಪವರ್ ಪ್ಲಾಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಅದ್ರ ಮೇಲೆ ಡಿಪೆಂಡೆನ್ಸಿ ಇವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೌದು, ಈಗ ಥರ್ಮಲ್ ಪರಿಸರಕ್ಕೆ ಭಾಳ ಮಾರಕ. ಈ ನಿಟ್ಟಲ್ಲಿ ಇವತ್ತಿನ ದಿವಸ ಹೊಸ ಯೋಜನೆಗಳು ತಂದಿದ್ದಾರೆ. ಇವತ್ತು ಹೆಂಗೆ ಈಗ ಸೋಲಾರ್ ಯಾವ ರೀತಿ ಫಸ್ಟ್ ಇದ್ದಿದ್ದು ಹೈಡ್ರಾಲು, ವಿಂಡ್ ಬಂತು, ಥರ್ಮಾಲ್ ಬಂತು, ಗ್ಯಾಸ್ ಇದೆ. ಬೆಂಗಳೂರಲ್ಲಿ ನಮ್ಮ ಯಲಹಂಕದಲ್ಲಿ DG ಪ್ಲ್ಯಾಂಟ್ ಅಂತ ಮೊದಲು ಏನೋ ಡೀಸೆಲ್ ಜನರೇಟಿಂಗ್ ಸ್ಟೇಷನ್ ಇತ್ತು. ಅದನ್ನು ಚೇಂಜ್ ಮಾಡಿ ಈಗ ಗ್ಯಾಸ್ನಲ್ಲಿ ಉತ್ಪಾದನೆ ಮಾಡೋದಿದೆ. ಈಗ ಗ್ಯಾಸಿನ ಬೆಲೆ ಜಾಸ್ತಿ ಇರೋದ್ರಿಂದ ಅದನ್ನ ಈಗ ಸ್ಟಾಪ್ ಮಾಡಿದ್ದಾರೆ. ಆಮೇಲೆ ಇನ್ನೂ ಒಂದು ಕಸದಿಂದ ಈಗ ಮಾಡೋಂಥ ಬಿಡದಿನಲ್ಲೂ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಕಸದಿಂದ ಇವತ್ತು ವಿದ್ಯುತ್ ಉತ್ಪಾದನೆ ಮಾಡೋವಂಥದ್ದನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಲ್ಲಿ ಇವತ್ತು ಥರ್ಮಲ್ಗೂ ಇವತ್ತು ಅವಶ್ಯಕತೆ ಇದೆ. ಏನಾರ ಮಳೆಯಿಂದ ನಮಗೆ ಹೈಡ್ರಾಲಿಕ್ ತೊಂದರೆ ಆದರೆ ಅಥವಾ ಸೋಲಾರಿಂದ ನಮಗೇನೋ ತೊಂದರೆ ಆದರೆ ಇವತ್ತು ನಾವು ಏನು ಕಲ್ಲಿಜಲಿಂದ ಮಾಡಬೇಕಾಗಿರೋಂಥ ಅವಶ್ಯಕತೆ ಬರುತ್ತೆ. ಅದರಿಂದ ಕೇಂದ್ರ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಕೊಡಬೇಕಾಗುತ್ತೆ ನಮ್ಮ ರಾಜ್ಯಕ್ಕೆ. ಯಾಕೆಂದರೆ ಇಜ್ಲು ಇನ್ ಟೈಮ್ ಬರಲಿಲ್ಲ ಅಂತಂದರೆ
ಪವರ್ ಸಪ್ಲೈಗೆ ತೊಂದರೆ ಆಗುತ್ತೆ. ಆಮೇಲೆ ನಾವು ನೆರೆ ರಾಜ್ಯದಿಂದ ನಾವು ಹೈ ಕಾಸ್ಟ್ ಎನರ್ಜಿಯಿಂದ ನಾವು ಪರ್ಚೇಸ್ ಮಾಡ್ತೀವಿ ಅದನ್ನು. ಇವತ್ತು ನಮ್ಮಲ್ಲಿ SLDC ಅಂತ ಇದೆ, ಲೋ ಡಿಸ್ಪ್ಯಾಚ್ ಸೆಂಟರ್ಸ್ ಅಂದ್ಬಿಟ್ಟು. ಅದರಲ್ಲಿ ನಾವು ಅದೊಂದು ಗ್ರಾಫಿಕ್ ಟೈಪಲ್ಲಿ ಅಲ್ಲಿ ಯಾವ್ಯಾವ ಒಂದು ಪವರ್ ಪರ್ಚೇಸ್ಗಳು ಯಾವ ರೀತಿ ಟ್ಯಾರಿಫ್ ಏನು ಬರುತ್ತೆ ಅಂತಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿದೆ. ಆ ಒಂದು ಟ್ಯಾರಿಫಲ್ಲಿ ಅವಾಗ ಬೇರೆ ನೆರೆ ರಾಜ್ಯದವರು ಈ ರೇಟಿಗೆ ನಾವು ಟ್ಯಾರಿಫ್ ನಿಮ್ಗೆ ಕೊಡ್ತೀವಿ ಅಂತಂದ್ಬಿಟ್ಟು ಬರ್ತಾರೆ. ಆ ಟೈಮಲ್ಲಿ ನೋಡಿಕೊಂಡು ನಮ್ಮ ಇಂಧನ ಇಲಾಖೆ ಮುಖ್ಯಸ್ಥರೆಲ್ಲ ಸೇರಿಕೊಂಡು ಪವರ್ನ ಪರ್ಚೇಸ್ ಮಾಡ್ತಾರೆ. ಗ್ರಾಹಕರಿಗೆ ಯಾವುದೇ ನಿಟ್ಟಲ್ಲಿ ತೊಂದರೆ ಆಗೋ ನಿಟ್ಟಲ್ಲಿ ನಿಭಾಯಿಸ್ತಾರೆ. ಈಗಾಗಲೇ ನಾವು ಸೋಲಾರ್ದು ಬ್ಯಾಟ್ರಿ ಸಿಸ್ಟಮ್ ಹೇಳಿದಲ್ಲ, ಈಗ ಆಲ್ರೆಡಿ ಕಳೆದ ಒಂದು ಬೋರ್ಡ್ ಮೀಟಿಂಗಲ್ಲಿ ಎಲ್ಲ ಒಂದು ಟೆಂಡರಿಂಗ್ ಆಗಿದೆ. ವೆರಿ ಶಾರ್ಟ್ಲಿ ಅದು ಒಂಥರ ಟ್ರಕ್ಕಲ್ಲಿ ಹೆಂಗೆ ಒಂದು ಟ್ರಕ್ಕಲ್ಲಿ ಬ್ಯಾಟ್ರಿ ಎಲ್ಲ ಸ್ಟೋರೇಜ್ ಆಗಿರ್ತೈತೆ, ರೆಡಿ ಇರ್ತೈತೆ. ನಮ್ಮ ಒಂದು ಜನ್ರೇಷನ್ ಎಲ್ಲಿ ಉತ್ಪಾದನೆ ಆಗುತ್ತೋ ಆ ಜಾಗದಲ್ಲಿ ಆ ಒಂದು ಲಾರಿನ ಟ್ರಕ್ನ ಸ್ಟೋರೇಜ್ ಮಾಡ್ತಾರೆ. ಅಲ್ಲಿಂದ ಉತ್ಪಾದನೆ ಮಾಡಿಕೊಂಡು ನೆಕ್ಸ್ಟ್ ರಾತ್ರಿ ಹೊತ್ತು ನಮಗೆಲ್ಲಿ ಪೀಕ್ ಅವರ್ಸ್ ಬೇಕಾದ ಸಂದರ್ಭದಲ್ಲಿ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಸವಲತ್ತನ್ನ ಮೊಟ್ಟ ಮೊದಲಿಗೆ ಇಡೀ ಇಂಡಿಯಾದಲ್ಲೇ ಫಸ್ಟ್ ನಮ್ಮ ರಾಜ್ಯ ಅದನ್ನು ಈ ಒಂದು ನಮ್ಮ ಇಂಧನ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಸಹಕಾರದಿಂದ ಅದನ್ನು ಜಾರಿಗೆ ತರುವಂಥ ನಿಟ್ಟಲ್ಲಿ ಕ್ರಮ ವಹಿಸಿದ್ವಿ. ಎಸ್ ಸರ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್, ಒಂದು ಕಡೆ ಈಗ ನಾವು ರೈತರ ಸಿಚುವೇಶನ್ನ ನೋಡ್ತಾ ಹೋಗೋದಾದ್ರೆ ಆಲ್ರೆಡಿ ಮಳೆ ಇಲ್ಲ ಅಂತ ಅವರ ಅಗ್ರಿಕಲ್ಚರ್ ಪರ್ಪಸ್ ಏನಿದೆ ಅದು ಕೂಡ ಸ್ಟಾಪ್ ಆಗ್ತಾ ಇದೆ, ಆತಂಕ ಮನೆ ಮಾಡಿದೆ. ಇದರ ಜೊತೆಗೆ ಈಗ ಕೃಷಿ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಬೇಕಾಗತ್ತೆ, ಈಗ ಅದಕ್ಕೂ ಕೂಡ ಬರ ಅಂತ ಅಂದ್ರೆ ಅವರ ಪರಿಸ್ಥಿತಿ ಏನು? ಎಸ್ ಕಿರಣ್ ಸರ್, ನಾವು ಆಗ್ಲಿಂದ ಮಾತಾಡ್ತಾನೆ ಇದ್ದೀವಿ ಅಂದ್ರೆ ಈ ಥರ್ಮಲ್ ಪವರ್ ಪ್ಲಾಂಟ್ ಇದು ಪರಿಸರಕ್ಕೆ ಮಾರಕ ಅಂತ ಅಂದ್ರೆ ಯಾವ ರೀತಿ ಏನೆಲ್ಲ ಎಫೆಕ್ಟ್ ಆಗುತ್ತೆ, ಇದರಿಂದ ಯಾವ ರೀತಿ ಇದು ಎಫೆಕ್ಟ್ ಮಾಡುತ್ತೆ ಅಂತ? ಮೇಡಮ್, ಇದು ಮೊದಲು ಏರ್ ಪೊಲ್ಯೂಷನ್ ಆಗುತ್ತೆ, ವಾಟರ್ ಕಂಟಾಮಿನೇಷನ್ ಕೂಡ ಆಗುತ್ತೆ. ಇವೆರಡೇ ಸಾಕಲ್ಲ ಇದಾಗಬೇಕಂದ್ರೆ. ಸೊ ಇದು ಆಗಲೇ ನಾನು ಹೇಳಿದಾಗೆ ಇದು ಸಂಪೂರ್ಣವಾಗಿ ನಿಲ್ಲಿಸಲೇಬೇಕು ಅಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದು ವಾಟರ್ ಪೊಲ್ಯೂಷನ್ ಅಂದ್ರೆ ಅದು ವೇಸ್ಟ್ ಹೋಗೋದ್ರಿಂದನಾ? ಹೌದು. ಸೊ ಇದು ಸುಮಾರು ಸಲ ಈ ಥರ ಆಗಿದೆ ಮೇಡಮ್. ಉದಾಹರಣೆಗೆ ನೀವು ಕುದುರೆಮುಖದ ತಗೊಂಡ್ರೆ ಅಷ್ಟು ಹೋರಾಟ ಮಾಡಿ ಅದು ಗೆಲ್ಲಬೇಕಂದ್ರೆ ಅದು ವಾಟರ್ ಪೊಲ್ಯೂಷನ್ ಆದಮೇಲೆ ಅದಕ್ಕೊಂದು ವೆಯ್ಟೇಜ್ ಬಂದಿದೆ ಆ ಹೋರಾಟಕ್ಕೆ. ಯಾಕಂದರೆ ಪ್ರಕೃತಿ ಹಾಳಾಗ್ತಿದೆ ಅಂದರೆ ಸ್ವಲ್ಪ ಎಲ್ಲೋ ಒಂದು ಕಡೆ ಮನುಷ್ಯನ ಕಾಳಜಿ ಕಡಿಮೆನೇ ಇರುತ್ತೆ. ನೀವು ಜುಡಿಷರಿಗೆ ಹೋಗಿ ಎಲ್ಲೋಗಿ ಸ್ವಲ್ಪ ಇದರಿಂದ ನಮಗೆ ತೊಂದರೆ ಆಗ್ತಿದೆ ಅಂದಾಗ ಅದಕ್ಕೊಂದು ವೆಯ್ಟೇಜ್ ಬಂತು. ಕುದುರೆಮುಖ ವಿಷಯ ಕೂಡ ಹಾಗೆ ಆಗಿತ್ತು. ಅಲ್ಲಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡಿದಾಗ ಮಣ್ಣಲ್ಲಿ ಮಿಕ್ಸ್ ಆಗ್ತಿದ್ದು ನೋಡಿದಾಗ ಅದಕ್ಕೆ ಒಂದು ವೆಯ್ಟೇಜ್ ಬಂತು ಆ ಕೇಸ್ಗೆ. ಇದು ಹಾಗೆ ಆಗುತ್ತೆ. ಇವಾಗ ಇದೇನಾಗುತ್ತೆ ಅಂದರೆ ಏರ್ ಅಂತೂ ಖಂಡಿತ ಸುತ್ತಮುತ್ತ ಇರೋ ರಾಯಚೂರು ಸುತ್ತಮುತ್ತ ಇರೋ ಇವಾಗ ಅಲ್ಲೊಂದು ಥರ್ಮಲ್ ಪವರ್ ಇದೆ, ಏರ್ ಕ್ವಾಲಿಟಿ ಡಿಗ್ರೇಡ್ ಆಗುತ್ತೆ, ಅದರಿಂದ ಆರೋಗ್ಯ ಸಮಸ್ಯೆಗಳಾಗುತ್ತೆ. ಈಗ ಒನ್ ಹೆಲ್ತ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇವಾಗ ಪ್ರಾಣಿಗಳು ನಾವು ಪ್ರಕೃತಿಯಲ್ಲಿ ನಾವೆಲ್ಲ ಪಾರ್ಟ್ ಆಫ್ ನೇಚರ್. ಸೊ ಪ್ರಕೃತಿ ಹಾಳಾದ್ರೆ ನಾವು ನಮ್ಮ ಆರೋಗ್ಯನೂ ಹಾಳಾಗುತ್ತೆ ಅಂತ ಆ ಒನ್ ಹೆಲ್ತ್ ಒಂದು ಕಾನ್ಸೆಪ್ಟ್ ಅಲ್ಲಿ ನೋಡೋದಾದ್ರೆ ಇದರಿಂದ ಸುತ್ತಮುತ್ತ ಇರೋ ಊರುಗಳಿಗೆ ಖಂಡಿತ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಏರ್ ಪೊಲ್ಯೂಟ್ ಆಗುತ್ತೆ, ವಾಟರ್ ಅಂತ ಖಂಡಿತ ಕಂಟಾಮಿನೇಷನ್ ಆಗುತ್ತೆ. ಇದೆಲ್ಲ ಊಹೆ ಅಲ್ಲ, ಇದು ಆಗಿರೋದು. ಇದೆಲ್ಲ ಆಗ್ತಿದೆ ಅಂತ ಇದನ್ನ ನಿಲ್ಸಿದ್ದು. ನಾವು ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಇದು ಹೆಚ್ಚಿನ ದಿವಸ ಇರಬಾರ್ದು, ಮತ್ತೆ ವಾಪಸ್ ನಾವು ಹೈಡ್ರೋ ಎಲೆಕ್ಟ್ರಿಸಿಟಿಗೆ ಬರಬೇಕು. ಸೊ ನೇಚರ್ ಕೊಡೋಂಥ ಒಂದು ಉಡುಗೊರೆಗಳು ಏನಿದೆ ಅದನ್ನ ನಾವು ಸಂಪೂರ್ಣವಾಗಿ ಬಳಸ್ಕೋಬೇಕು. ಆಮೇಲೆ ಇನ್ನೊಂದು ಏನಂದ್ರೆ ಈಗ ಆಗಲಿ ನೀವು ಪ್ರಶ್ನೆ ಮಾಡಿದಂಗೆ ಬೆಂಗಳೂರು ಡೆವಲಪ್ಮೆಂಟ್ ನೀವೇನು ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, KIDB ಏರಿಯಾಗಳಾಗಲಿ, ಸಾಫ್ಟ್ವೇರ್ ಇಂಡಸ್ಟ್ರಿಗಳಾಗಲಿ, ಅವ್ರಿಗೆಲ್ಲ ಇವಾಗ ಅವರೇ ಒಂದು ವಿದ್ಯುತ್ ಜನರೇಟ್ ಮಾಡ್ಕೊಳ್ಳೋಂಥ ಒಂದು ಮ್ಯಾಂಡೇಟ್ ಮಾಡಬೇಕು. ಇವಾಗ ನಾನು ಕೆಲಸ ಮಾಡ್ತಿದ್ದ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಮುಂಬೈನಲ್ಲಿ, ಬೆಂಗಳೂರು ನಮ್ದು ತುಂಬ ದೊಡ್ಡ ಸೆಟಪ್ ಇದೆ. ಬಟ್ ನಮ್ಮ ಬಿಲ್ಡಿಂಗಿಗೆ ನಾವು ಸೋಲಾರ್ ಎನರ್ಜಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ನಾವು ಯಾವಾಗಲೂ ಕಾರ್ಪೊರೇಟ್ ಅಂತ ಮಾತಾಡಿದಾಗ CSR ಬಗ್ಗೆ ಮಾತಾಡ್ತೀವಿ. ಬಟ್ ದೇರ್ ಇಸ್ ಆಲ್ಸೋ ಸಮಥಿಂಗ್ ಕಾಲ್ಡ್ CER, ಕಾರ್ಪೊರೇಟ್ ಎನ್ವಿರಾನ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಂತ. ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟೋದಕ್ಕೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿರುವಾಗ ಒಂದು ಕಂಡೀಷನ್ಸ್ ಇರುತ್ತೆ, ನೀವು ಎನ್ವಿರಾನ್ಮೆಂಟ್ಗೆ ಏನಾದ್ರು ಕೊಡುಗೆ ಕೊಡಬೇಕು ಅಂತ. ಇದರ ಇಟ್ ಕುಡ್ ಬಿ ಲೇಕ್ ಮಾಡೋದು ಅಥವಾ ಲೇಕ್ ರಿಜುವನೇಷನ್ ಮಾಡೋದು, ಅಥವಾ ಈ ಥರ ನಿಮ್ಮ ರಿಕ್ವೈರ್ಮೆಂಟ್ಗೆ ಏನು ಪವರ್ ಬೇಕೋ ಅದು ನೀವೇ ಜನರೇಟ್ ಮಾಡ್ಕೋಬೇಕು ಸೋಲಾರ್ ಪವರಿಂದ. ಈ ಥರ ಒಂದು ಕಾಯ್ದೆಗಳು ತರಬೇಕು. ತಕ್ಕ ಮಟ್ಟಿಗೆ ಸಮಸ್ಯೆಗಳು ಬಗೆಹರಿಸ್ಬೋದು ನಮ್ಮ ಸಿಟಿ ಲೆವೆಲ್ನಲ್ಲಿ. ಹಾಗೆ ಸ್ಥಾವರ ಇದಕ್ಕೆ ಹೋಗೋದು ಐ ಥಿಂಕ್ ಆಗಲೇ ನಾನು ಹೇಳ್ದಂಗೆ ಮತ್ತೆ ಅದು ದುರಂತನೇ. ಆದಷ್ಟು ಬೇಗ ಅದರ ಡಿಪೆಂಡೆನ್ಸಿ ಕಮ್ಮಿ ಮಾಡ್ಕೊಂಡು ಮತ್ತೆ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಬರಬೇಕದು. ಎಸ್, ಇನ್ನು ಶಿವರಾಮ್ ಸರ್, ಈಗ ಅಷ್ಟೆಲ್ಲ ಎಫೆಕ್ಟ್ ಆದರೂ ಕೂಡ ಈ ಥರ್ಮಲ್ ಪವರ್ ಪ್ಲಾಂಟ್ಗಳಿಂದ, ಬಟ್ ಸ್ಟಿಲ್ ನಾವು ಅದಕ್ಕೆ ಯಾಕೆ ಹೋಗ್ತಾ ಇದ್ದೀವಿ? ನೀವು ಹೇಳಿದಾಗೆ ಸೋಲಾರ್ ಅದು ಯೂಸ್ ಮಾಡಿಕೊಂಡು ಅದರ ಈ ಥರ್ಮಲ್ ಪವರ್ ಪ್ಲಾಂಟ್ಗೆ ಹೋಗೋದನ್ನು ತಪ್ಪಿಸಬಹುದಲ್ವಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಥರ್ಮಲ್ ಪವರ್ ಪ್ಲಾಂಟ್ ಹೋಗೋದನ್ನು ತಪ್ಪಿಸ್ಬಾರ್ದು ಮೇಡಮ್. ಬೇರೆ ಮೂಲಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು. ಆದರೆ
ಸಾಂಪ್ರದಾಯಿಕವಾಗಿ ನಾವು ಕಲ್ಲಿದ್ದನ್ನು ಭಾಳ ವರ್ಷಗಳಿಂದ ಉಪಯೋಗಿಸ್ಕೊಂಡು ಬಂದಿದ್ದೀವಿ. ಕಲ್ಲಿದ್ದನ್ನು ಉತ್ಪಾದನೆ ಮಾಡತಕ್ಕಂಥ ದೇಶಗಳು ಕೆಲವಿದ್ದಾವೆ, ಜೊತೆಗೆ ಸರಬರಾಜು ಮಾಡ್ತಕ್ಕಂಥವರು ನಮ್ಮ ದೇಶದಲ್ಲಿದ್ದಾರೆ. ಸೊ ಅದೇನಾಗಿದೆ, ಒಂದು ಕಡೆ ಪರಿಸರಕ್ಕೆ ಹಾನಿ ಆಗಿದೆ ಅಂತ ಗೊತ್ತಾದರೂ ಕೂಡ ನಾವು ಉಪಯೋಗಿಸಲೇಬೇಕಾಗತ್ತೆ. ಈಗ ನಾವು ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಮಾಡಬೇಕು ಅಂತಿದ್ದೀವಿ. ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಮಾಡಿದ್ರೆ ನ್ಯೂಕ್ಲಿಯರಿಂದನೂ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು. ಬಟ್ ಅದಕ್ಕೆ ಪ್ರಯತ್ನ ಪಡ್ತೆ. ಯಾಕೆಂದರೆ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಮಾಡಿದ್ರೆ ಪರಿಸರಕ್ಕೆ ಹಾನಿ ಆಗುತ್ತೆ, ನಾಗರಿಕರಿಗೆ ತೊಂದರೆ ಆಗುತ್ತೆ, ವಿಕಿರಣ ಬರುತ್ತೆ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ವ್ಯವಸ್ಥೆ ಕೆಡುತ್ತೆ, ನೈಸರ್ಗಿಕವಾಗಿ ನಮ್ಗೆ ತೊಂದರೆ ಆಗುತ್ತೆ. ಸೊ ಕಲ್ಲಿದ್ದಲು ಅದೇ ಥರನೇ, ಬೇರೆ ಮೂಲಗಳಿಂದ ವಿದ್ಯುತ್ ಉತ್ಪಾದನೆ ಹೆಚ್ಚಾದರೆ ಕಲ್ಲಿದ್ದಲು ಮೂಲವನ್ನು ಕಡಿಮೆ ಮಾಡ್ತಾ ಹೋಗ್ಬೋದು. ಇತ್ತೀಚಿನ ದಿನಗಳಲ್ಲಿ ಆಕ್ಚುಲಿ ಕಲ್ಲಿದ್ದಲು ಉತ್ಪಾದನೆ ಕಡಿಮೆ ಆಗಿದೆ. ಯಾಕಂದ್ರೆ ನಾವು ಸೌರ ವಿದ್ಯುತ್ ಮೇಲೆ ಅವಲಂಬಿತರಾಗಿ ಸೌರ ವಿದ್ಯುತ್ ಉತ್ಪಾದನೆ ಜಾಸ್ತಿ ಆಗ್ತಾ ಇರೋದ್ರಿಂದ ಕಲ್ಲಿದ್ದಲು ಉತ್ಪಾದನೆ ಕಡಿಮೆ ಆಗಿದೆ. ಆಕ್ಚುಲಿ ಹೊಸ ಪ್ರಾಜೆಕ್ಟ್ಗಳನ್ನ ಯಾವುದು ಮಾಡಿಲ್ಲ ನಮ್ಮಲ್ಲಿ. ಈಗ ಮಾಡಕ್ ಹೋದ್ರು ಕುದುರೆಮುಖದಲ್ಲಿ ವಿರೋಧ ಬಂತು, ಅದು ಸ್ಟಾಪ್ ಮಾಡಿದ್ದಾರೆ. ಈಗ ರಾಯಚೂರ್ದು ಅಷ್ಟೇನೆ, ಕೆಲವು ನಡೀತಾ ಇದೆ, ಕೆಲವು ನಿಂತಿದೆ. ಅಲ್ಲೂ ಕೂಡ ಎಲ್ಲವೂ ಕೂಡ ನಡೀತಾ ಇಲ್ಲ. ಸೊ ನಮ್ಮ ಕಲ್ಲಿದ್ದಲು ಉತ್ಪಾದನೆ ಕಡಿಮೆ ಮಾಡ್ಬೇಕಂತ ದೃಷ್ಟಿಯಿಂದನೇ ಸೋಲಾರ್ ಉತ್ಪಾದನೆಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ. ಇವತ್ತು ಪವನ ವಿದ್ಯುತ್, ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೂ ಕೂಡ ನಾವು ಸಬ್ಸಿಡಿಯನ್ನು, ಸರ್ಕಾರ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದೆ. ಯಾಕಂದರೆ ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ಮೂಲಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡೋಕ್ಕಿಂತನೂ ಪರಿಸರ ಸ್ನೇಹಿ ವಿದ್ಯುತ್ ಉತ್ಪಾದನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಇರ್ಬೋದು, ಇಂಧನ ಇಲಾಖೆ ಇರ್ಬೋದು, ಮತ್ತು ಎಲ್ಲ ಸಾರ್ವಜನಿಕರ ಹಿತಾಸಕ್ತಿ. ಸೊ ಈ ನಿಟ್ಟಿನಲ್ಲಿ ನಾವು ಬೇರೆ ಮೂಲಗಳತ್ತ ಅವಲಂಬಿತರಾಗಿ ಅದಕ್ಕೋಸ್ಕರ ಈಗ ಕೃಷಿಗೆ ನಾವು ಕುಸುಮ್ ಸಿ, ಕುಸುಮ್ ಬಿ ಅಂತ ಯೋಜನೆಗಳನ್ನೆಲ್ಲ ತಂದು ಸೋಲಾರಿಂದನೇ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಯಾಕಂದ್ರೆ ಸೋಲಾರಿಂದ ಮಾಡಿದ್ರೆ ಏನು ಪರಿಸರಕ್ಕೆ ಹಾನಿ ಆಗೋದಿಲ್ಲ. ಆಮೇಲೆ ಸೋಲಾರ್ ಅಂತಕ್ಕಂಥದ್ದು ಇಷ್ಟು ದಿನ ನಾವು ಉಪಯೋಗಿಸದೆ ಅದನ್ನು ವೇಸ್ಟ್ ಮಾಡ್ತಾ ಇದ್ವಿ. ಸೊ ಈಗ ಅದನ್ನ ಬೇರೆ ಬೇರೆ ಬಳಕೆ ಆಗಿದೆ. ಇವತ್ತು ವಿದ್ಯುತ್ ಇಲ್ಲದೇ ಏನೂ ನಡೀದೇ ಇಲ್ಲ, ನಿಮಗೆ ಗೊತ್ತಿದೆ. ಇವತ್ತು ಎಲ್ಲರೂ, ಪ್ರತಿಯೊಬ್ಬರು, ಎಂಥ ಬಡವರಾಗ್ಲಿ ಶ್ರೀಮಂತರಾಗ್ಲಿ, ಪ್ರತಿಯೊಬ್ಬರಿಗೂ ವಿದ್ಯುತ್ ಅಂತಕ್ಕಂಥದ್ದು ಬೇಕು. ಅದರಲ್ಲೇನು ವ್ಯತ್ಯಾಸ ಇಲ್ಲ, ಎಲ್ರಿಗೂ ಕರೆಂಟ್ ಬೇಕು. ಅದು ಬೇರೆ ಬೇರೆ ಉಪಯೋಗಕ್ಕೆ ತಕ್ಕಂತೆ ಬೇಕು. ಇಲಾಖೆಗಳ, ಕೈಗಾರಿಕೆಗಳ ಅಭಿವೃದ್ಧಿ ಆಗಬೇಕು ಅಂದ್ರೆ ಇವತ್ತು ವಿದ್ಯುತ್ ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಜನ, ಈಗ ಶುಗರ್ ಫ್ಯಾಕ್ಟ್ರಿ ಅವರು, ಸಕ್ಕರೆ ಕಾರ್ಖಾನೆಗಳು ಕೂಡ ಆ ಶುಗರ್ ವೇಸ್ಟ್ ಏನು ಬರುತ್ತೆ ಕಬ್ಬಿಂದು, ಅದರಿಂದ ಕೂಡ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು. ಅದು ನೈಸರ್ಗಿಕವಾಗಿ ಯಾವುದೇ ಹಾನಿ ಆಗೋದಿಲ್ಲ. ಅದು ಸ್ವಾಭಾವಿಕವಾಗಿ ಉಳಿದಂಥ ವೇಸ್ಟನ್ನು ಏನು ಮಾಡ್ತಾರೆ ಅಂದ್ರೆ ಬಿಸಾಕ್ತಾ ಇದ್ರು. ಸೊ ಈಗ ಅದನ್ನು ವಿದ್ಯುತ್ ಉತ್ಪಾದನೆ ಮಾಡೋಕ್ಕೂ ಕೂಡ ಎಲ್ಲ ಸಕ್ಕರೆ ಕೈಗಾರಿಕೋದ್ಯಮಗಳು ಬಳಸ್ತಾ ಇದ್ದಾರೆ. ಸೊ ಇದರಿಂದ ಕೂಡ ನಾವು ನೈಸರ್ಗಿಕವಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ್ರೆ ಬೇರೆ ಬೇರೆ ಉತ್ಪನ್ನ, ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ಈಗ ತರಕಾರಿ ವೇಸ್ಟಲ್ಲೂ ಕೂಡ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು ಅಂತಕ್ಕಂಥದ್ದು ಒಂದು ಬಯೋ ಪವರ್ ಅಂದ್ಬಿಟ್ಟು ಬರ್ತಾ ಇದೆ. ಸೊ ಹಂಗಾಗಿ ಬೇರೆ ಬೇರೆ ಉತ್ಪನ್ನಗಳು ಬರ್ತಾ ಇದೆ. ನಾವು ಕಲ್ಲಿದ್ದಲ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿಲ್ಲ, ಅದನ್ನ ಕ್ರಮೇಣವಾಗಿ ಕಡಿಮೆ ಮಾಡ್ಕೊಂಡು ಬರ್ತಾ ಇದೆ. ಬೇರೆ ಬೇರೆ ಕಡೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಅದು ಮುಂದಿನ ದಿನಗಳು ಯಶ ಕಂಡಾಗ ನಿಮಗೆ ಕಲ್ಲಿದ್ದಲು ಉತ್ಪಾದನೆ ಕಡಿಮೆ ಆಗುತ್ತೆ. ಎಸ್, ಇನ್ನು ಬಲರಾಮ್ ಸರ್, ಈಗ ನಾವು ಮಾತಾಡಿದ್ವಿ ಬೇರೆ ಬೇರೆ ವರ್ಗಗಳಿಂದ ನಮಗೆ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಅಂತಂದ್ರೆ ಅದು ಗಾಳಿಯಿಂದ ಆಗಿರ್ಬೋದು, ನೀರಿಂದ, ಜೊತೆಗೆ ಸೂರ್ಯನಿಂದ, ಈ ರೀತಿ. ಸೊ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಯಾವ ವರ್ಗದಿಂದ ಜಾಸ್ತಿ ವಿದ್ಯುತ್ ಉತ್ಪಾದನೆ ಆಗುತ್ತೆ? ನಮ್ಮ ರಾಜ್ಯದಲ್ಲಿ ಈಗ ಸೋಲಾರ್ ಇಂದ ಜಾಸ್ತಿ ಉತ್ಪಾದನೆ ಮಾಡೋದು, ನೀರ್ಗಿಂತನೂ ಜಾಸ್ತಿ ಸೋಲಾರ್ ಇಂದಲೇ. ಯಾಕೆಂದರೆ ಈಗ ನಮ್ಮ ಈಗಿನ ಮುಖ್ಯಮಂತ್ರಿಗಳು ನಮ್ಮ DK ಶಿವಕುಮಾರ್ ಸಾಹೇಬರು ಪಾವಗಡದಲ್ಲಿ ಒಂದು ಸೋಲಾರ್ ಪಾರ್ಕ್ ಮಾಡಿದ್ರು. ಅದು ಸುಮಾರು 2,000 ಮೆಗಾವಾಟ್ ಉತ್ಪಾದನೆ ಮಾಡುವಂಥದ್ದು ಒಂದು ವ್ಯವಸ್ಥೆ ಇದೆ. ಈಗ ಮತ್ತೆ ತಿರ್ಗಾ ನಮ್ಮ ಇಂಧನ ಸಚಿವರು ಜಾರ್ಜ್ ಸಾಹೇಬರು ಅವರು ಸಹ ಮತ್ತೆ ತಿರ್ಗಾ 1,000 ಮೆಗಾವಾಟ್ ಅಲ್ಲಿ ಉತ್ಪಾದನೆ ಮಾಡಬೇಕು ಅಂತ ಗುರಿ ಇಟ್ಟಿದೆ, ಪ್ರೋಸೆಸ್ಸಲ್ಲಿ ಐತೆ. ಈಗಾಗಲೇ ಭಾಳಷ್ಟು ನಮ್ಮ ಒಂದು ಪರಿಸರ ಸ್ನೇಹಿಯಾಗಿ ಇವತ್ತು ನಮ್ಮ ಸೋಲಾರ್ನ ಕೆರೆಗಳು ಎಲ್ಲೆಲ್ಲಿದೆಯೋ ಆ ಕೆರೆ ಹತ್ರ ಎಲ್ಲ ಸೋಲಾರ್ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಕೆರೆ ಹತ್ರ ಎಲ್ಲ, ಕೆರೆ ಬಾರ್ಡರ್ ಪೂರ್ತಿ ಸೋಲಾರ್ ಹಾಕುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಎಲ್ಲೆಲ್ಲಿ ಜಾಗ ಕೊಡ್ತಾ ಇದ್ದಾರೆ ಯಾರು ಪಬ್ಲಿಕ್ಸು, ಆ ಜಾಗದಲ್ಲೆಲ್ಲ ಇವತ್ತು ಸೋಲಾರ್ ಯುಟಿಲೈಸ್ ಮಾಡ್ತಾ ಇದ್ದೀವಿ. ಪ್ರತಿ ಒಂದೊಂದು ಹಳ್ಳಿಯಲ್ಲಿ, ಪ್ರತಿ ಒಂದೊಂದು ಊರಲ್ಲೂ ಸಹ ಸೋಲಾರ್ನ ಜನ್ರೇಷನ್ ಮಾಡುವಂಥ ವಿಚಾರಕ್ಕೆ ₹2.95 ನಾವು ಖರೀದಿ ಮಾಡ್ತಾ ಇದ್ದೀವಿ. ಆ ಒಂದು ವ್ಯವಸ್ಥೆ ಇಡೀ ಕರ್ನಾಟಕದ ಎಲ್ಲ ಕಡೆ ನಡೀತಾ ಇದೆ. ಇನ್ನೊಂದು 5 ವರ್ಷಕ್ಕೆ ಇನ್ನೊಂದು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಒಂದು 5,000 ಮೆಗಾವ್ಯಾಟು ಉತ್ಪಾದನೆ ಮಾಡುವಂಥ ಒಂದು ಗುರಿನ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ. ಅದು ಅತಿ ಶೀಘ್ರದಲ್ಲೇ ಅದು ಆಗುತ್ತೆ ಅನ್ನೋದು ವಿಚಾರ ಇದೆ. ಹಾಗೆ ಇನ್ನು ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಒಂದು ಯೋಜನೆ ಅಡಿಯಲ್ಲಿ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಪ್ರೋಸೆಸ್ ಮಾಡ್ತಾ ಇದೆ. ರೈತರೆಲ್ಲರೂ ತಮ್ಮ ಒಂದು ವಿದ್ಯುತ್ತನ್ನ ನೀವು ಎಲ್ಲರೂ ನಮ್ಮ ಒಂದು ನಮ್ಮ ಒಂದು ಡಿಸ್ಟ್ರಿಬ್ಯೂಷನ್ ಕಂಪ್ನಿನ ನೀವು ನಂಬ್ಕೊಂಡಿದ್ರೆ, ಆದ್ದರಿಂದ ನೀವು ಓನಾಗಿ ನೀವು ಸೋಲಾರ್ನ ಯೂಟಿಲೈಸ್ನ ನೀವು ಮಾಡ್ಕೊಳ್ಳಿ. ಅದಕ್ಕೆ ನಾವೆಲ್ಲ ಪೂರ್ಣ ಪ್ರಮಾಣವಾದಂಥ ನೀವು ನಮ್ಮ ಇಲಾಖೆಯಿಂದ, ನಮ್ಮ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯಿಂದನೇ ಅಳವಡಿಸ್ತಾ ಇದ್ದೀವಿ. ಆ ಒಂದು ಬಂದಂಥ ಜನ್ರೇಷನ್ನ ನಿಮ್ಗೆ ಎಷ್ಟು ಬೇಕೋ ಯೂಸ್ ಮಾಡ್ಕೊಳ್ತಾರೆ. ಹೆಚ್ಚಿನ ಜನ್ರೇಷನ್ ಬಂದಿದ್ದನ್ನ ನಮ್ಮ ಒಂದು ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಕೊಟ್ಟರೆ ನಿಮಗೆ ನಾವು ಪೇಮೆಂಟ್ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆಯೂ ಇವತ್ತು ಸೂರ್ಯ ರೈತ ಅಂತ ಒಂದು ಯೋಜನೆ ಅಡಿನಲ್ಲಿ ಎಲ್ಲ ಒಂದು ರೈತರಿಗೂ ಈ ಒಂದು ಆ್ಯಪ್ ಮುಖಾಂತರ ಅವರಿಗೆ ಒಂದು ಫೆಸಿಲಿಟೀಸ್ ಕೊಡುವಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮವರೆಲ್ಲ ಪ್ರೋಸೆಸ್ ಮಾಡ್ತಾ ಇದೆ. ರೈತರು ಮುಂದೆ ಬಂದು ಅದಕ್ಕೆ ಅಳವಡಿಸ್ಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ, ಜನ್ರೇಷನ್ನು ಜಾಸ್ತಿ ಆಗುತ್ತೆ. ನಾನು ಗುಜರಾತ್ಗೆ ಹೋಗಿದ್ದೆ, ಒಂದು ಸ್ಟಡಿ ಇದಕ್ಕೆ ಇಲಾಖೆಯಿಂದ ಕಳಿಸಿದ್ದು. ಅಲ್ಲೂ ಸಹ ಅಷ್ಟೇ
ಭಾಳಷ್ಟು ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ತುಂಬ ಸೋಲಾರ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಲ್ಲಿರೋ ರೈತರು ಎಲ್ಲರೂ. ಡಿಪಾರ್ಟ್ಮೆಂಟ್ ಕರೆಂಟ್ಗಿಂತ ಸೋಲಾರ್ ಅವರೆಲ್ಲ ಓನಾಗಿ ಎಲ್ಲರೂ ರೈತರುಗಳು ಜನ್ರೇಷನ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಬೇಕೋ ಎಷ್ಟು ಬೇಕೋ ಅಷ್ಟು ಯೂಟಿಲೈಸ್ ಮಾಡ್ತಾರೆ. ಇವತ್ತು ಸರ್ಕಾರ ಒಂದು ಒಳ್ಳೆ ಯೋಜನೆ ಮಾಡಿದೆ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡಿ, ಮಿಕ್ಕಿದ್ದನ್ನು ನೀವು ನಮ್ಮ ಒಂದು ಡಿಸ್ಟ್ರಿಬ್ಯೂಷನ್ ಕಂಪ್ನಿಗೆ ನಿಮಗೆ ಒಂದು ಬರುತ್ತೆ. ತಿಂಗಳ 1,000 2,000 ಅವ್ರಿಗೆ ಒಂದು ಪೇಮೆಂಟ್ ಬರುವಂಥ ನಿಟ್ಟಲ್ಲದಾಗ ರೈತರಿಗೆ ಅವರೊಂದು ಅವಲಂಬಿತರಿಗೆ ಅವ್ರಿಗೆ ಅನುಕೂಲ ಆಗುತ್ತೆ, ಸಹಾಯಧನ ಆಗುತ್ತೆ. ಸರ್ಕಾರ ಒಳ್ಳೊಳ್ಳೆ ಯೋಜನೆ ಈಗಲೂ ಸಹ ನಮ್ಮ ಸರ್ಕಾರ ಇವತ್ತು ನಮ್ಮ ಇಲಾಖೆ ಎಲ್ಲ ಮುಖ್ಯಸ್ಥರು ಕುಸುಮ್ ಬಿ ಮತ್ತು ಕುಸುಮ್ ಸಿ ಈ ಅಡಿನಲ್ಲಿ ಎಲ್ಲೆಲ್ಲಿ ಏನು ಡಿಪಾರ್ಟ್ಮೆಂಟು ಜಾಗ ಇದೆ, ಗೋರ್ಮೆಂಟ್ ಜಾಗ ಇದೆ, ಆ ಜಾಗದಲ್ಲೆಲ್ಲ ಇವತ್ತು ಸೋಲಾರ್ ಉತ್ಪಾದನೆ ಮಾಡ್ಕೊಂಡು ಮಾಡ್ತಿದೆ. ಇವತ್ತು ಮೊದಲೆಲ್ಲ ರೈತರಿಗೆ ಏನೊಂದು ವಿದ್ಯುತ್ನ ರಾತ್ರಿ ಹೊತ್ತು ಕೊಡ್ತಾಯಿದ್ರು 7 hours ಈಗ ರಾತ್ರಿ ಬೇಡ, ಅವರಿಗೆಲ್ಲ ಹಗಲೊತ್ತಲ್ಲಿ ಕೊಡೋಣ. ರೈತರು ರಾತ್ರಿ ಹೊತ್ತು ಕರೆಂಟನ್ನ ಯೂಟಿಲೈಸ್ ಮಾಡೋಂಥ ಟೈಮಲ್ಲಿ ಅವರೆಲ್ಲ ಸಾಕಷ್ಟು ಜನ ಮೃತಪಡ್ತಾಯಿದ್ರು. ಹುಲಿ ದಾಳಿ ಇರ್ಬೋದು, ಹಾವು ಕಚ್ಚೋರು ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಮೃತಪಟ್ಟಂಥ ಇನ್ಸಿಡೆಂಟ್ ಆಗಿದೆ. ಆದ್ದರಿಂದ ಅವ್ರಿಗೆಲ್ಲ ಹಗಲೊತ್ತೆ ಕರೆಂಟ್ ಕೊಡಬೇಕು ಅಂತಂದ್ಬಿಟ್ಟು ಎಲ್ಲ ಹಳ್ಳಿಗಳಿಗೂ ಸಹ ಇವತ್ತಿನ ಸಹ ಸಾಕಷ್ಟು ವಿದ್ಯುತ್ನ ಸೋಲಾರ್ನಲ್ಲಿ ಉತ್ಪಾದನೆ ಮಾಡುವಂಥ ಯೋಜನೆನ ಮಾಡ್ತಾ ಇದ್ದಾರೆ. ಅದಕ್ಕೆ ರೈತರು ಸಹ ಸಹಕಾರ ಕೊಡಬೇಕು ಅಂತ ನನಗೆ. ಸರ್, ಈಗ ನೀವು ಹೇಳ್ತಾ ಇದ್ರಿ ರೈತರ ಬಗ್ಗೆ. ಈಗ ನಮ್ಮ ರಾಜ್ಯದಲ್ಲಿ ಅಂತ ತಗೊಂಡ್ರೆ ಈ ಸೋಲಾರ್ ಮೇಲೆ ಆಲ್ರೆಡಿ ಎಷ್ಟು ಜನ ರೈತರು ಡಿಪೆಂಡ್ ಆಗಿದ್ದಾರೆ ಸರ್ ಅಗ್ರಿಕಲ್ಚರ್ ಪರ್ಪಸ್ಗೆ? ಆ ನಾಲೆಡ್ಜ್ ಎಲ್ಲರಿಗೂ ಸಿಕ್ಕಿದೆಯಾ, ಹೇಗೆ? 100% ಸಿಕ್ಕಿದೆ. ಈಗ ಆಲ್ರೆಡಿ ನಮ್ಮಲ್ಲಿ ಪ್ರತಿ ಒಂದೊಂದು ವಿಭಾಗ ಮಟ್ಟದಲ್ಲಿ, ಉಪವಿಭಾಗದಲ್ಲಿ ಮಟ್ಟದಲ್ಲಿ ನಮ್ಮಲ್ಲಿರೋ ಅಧಿಕಾರಿಗಳು ರೈತರಿಗೆಲ್ಲರನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ರೀತಿ ಸೋಲಾರ್ ಹಾಕ್ಸ್ಕೊಂಡ್ರೆ ನಿಮಗೆಲ್ಲ ಸಬ್ಸಿಡಿ ಸಿಗುತ್ತೆ, ಇವೆಲ್ಲ ಬ್ಯಾಂಕ್ ಲೋನ್ ಕೊಡ್ತಾರೆ, ಮತ್ತೊಂದು ಆಗ್ತಾ ಇದೆ, ಉಚಿತವಾಗಿ ನಾವು ನಿಮಗೆಲ್ಲ ಮಾಡಿಕೊಡ್ತಾ ಇದ್ದೀವಿ, ನೀವು ಬನ್ನಿ ಅಂತ ರೈತರು ಇವತ್ತು ಎಲ್ಲಿ 1000 ಒಂದು ಡಿಪ್ತ್ ಮೀಟ್ರ್ಗಿಂತ ಡಿಪ್ತ್ಗಿಂತ ಮೇಲೆ ಇರೋರು ಬರ್ತಾರೆ. ಒಂದು 500 600 ಒಂದು ಮೀಟ್ರ್ ಇರೋವಂಥದ್ದು, ಡೆಪ್ತ್ ಇರೋದು, ಫೀಟ್ ಇರೋವಂಥವ್ರು ಇವತ್ತು ಬರ್ತಾರೆ. ತುಂಬ 1000 ಮೇಲ್ಗಡೆ ಆದಂಥ ಒಂದು ಡೆಪ್ತಲ್ಲಿರುವಂಥ ಬೋರ್ವೆಲ್ಗಳು ಅವ್ರಿಗೆ ಬರಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ಕೋಲಾರ ಅಂತೂ ಈಗ ಗ್ರೌಂಡ್ ವ್ಯಾಟ್ಲಿ ಚೆನ್ನಾಗಾಗಿದೆ. ಮೊದಲೆಲ್ಲ ಕೋಲಾರ ಮತ್ತು ಆ ಕಡೆ ಎಲ್ಲ 1200 1300 ಅಡಿ ಆಳ ಹೊಡಿಬೇಕಾಯ್ತು ಬೋರ್ವೆಲ್ಗೆ. ಈಗ ಗ್ರೌಂಡ್ ವ್ಯಾಟ್ಲಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ಅಲ್ಲೆಲ್ಲ 500 ಅಡಿ 300 ಅಡಿ 200 ಅಡಿ 300 ಅಡಿಗೆಲ್ಲ ಇವತ್ತು ಬೋರ್ವೆಲ್ಲಿಂದ ಇದು ಸಿಗ್ತಾ ಇದೆ. ಆದ್ದರಿಂದ ಇವತ್ತು ಹೆಚ್ಚಿನ ರೀತಿಯಲ್ಲಿ ರೈತರು ಈ ಒಂದು ಸೋಲಾರ್ಗೆ ಅವಲಂಬಿತರಾದರೆ ಅವ್ರು ಭಾಳ ಒಳ್ಳೇದಾಗುತ್ತೆ, ಅವ್ರಿಗೂ ಲಾಭ ಆಗುತ್ತೆ, ಪರಿಸರಕ್ಕೂ ಭಾಳ ಒಂದು ಇದಾಗುತ್ತೆ. ನಾವೇನು ಇವತ್ತು ಜಲವಿದ್ಯುತ್ನ ನಂಬ್ಕೊಂಡಿರೋದು ಒಂದು ಇದನ್ನು ಡಿಪೆಂಡೆನ್ಸ್ನ ಪರ್ಯಾಯ ವ್ಯವಸ್ಥೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಇನ್ನು ಕಿರಣ್ ಸರ್, ಈಗ ಸದ್ಯ ಸಿಚುವೇಶನ್ ನೋಡಿದ್ರೆ ಒಂದು ಕಡೆ ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ, ಮತ್ತೊಂದು ಕಡೆ ಕರೆಂಟ್ ನೆಟ್ಟಿಗಿರಲ್ಲ. ಸೊ ಹೀಗಾಗಿ ಆಡಳಿತನೇ ಸರಿ ಇಲ್ಲ ಅನ್ನೋ ಭಾವನೆ ಬರುತ್ತಾ, ಹೇಗೆ? ಅದು ಯಾವಾಗಲೂ ಬರುತ್ತೆ. ಏನಂದ್ರೆ ಈಗ ನೋಡಿ, ನಾವು ಗಾಳಿ, ನೀರು, ಬೆಂಕಿ, ಪ್ರಕೃತಿ ಕೊಟ್ಟರೆ ಎಲ್ಲ 3 ಎಲಿಮೆಂಟು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಥರ್ಮಲ್ಲೂ ಪವರ್ ಮಾಡ್ತಾ ಇದ್ದೀವಿ, ನೀರಲ್ಲಿ ಮಾಡ್ತಾ ಇದ್ದೀವಿ, ಗಾಳಿ ವಿಂಡ್ ಮಿಲ್ಸಲ್ಲಿ ನಾವು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಮೊನ್ನೆ ನಾವು ನೋಡಿದಾಗೆ ವಿಕ್ರಮ್ ಸ್ಯಾಟಲೈಟ್ ಲಾಂಚ್ ಮಾಡಿದ್ವಿ, ಹೈಡ್ರೋಜನ್ ಟ್ರೈನ್ ಬಂತು. ಸೊ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇದು ಮ್ಯಾನೇಜ್ ಮಾಡಬೇಕು, ಮಾಡ್ತಾರೆ ಸರ್ಕಾರ. ಯಾವಾಗಲೂ ಸಿಚುವೇಶನ್ ಮ್ಯಾನೇಜ್ ಮಾಡಬೇಕು, ಮುಂದೆ ತೊಂದರೆ ಆಗದರೆ ನೋಡ್ಕೋಬೇಕು, ಇದು ಮಾಡ್ಕೊಂಡು ಹೋಗುತ್ತೆ. ಅದ್ರ ಜೊತೆಗೆ ಸಂಶೋಧನೆ ಮೇಲೆ ಒತ್ತು ಕೊಡಬೇಕು ಅಂತ ನನಗೆ ಅನ್ಸುತ್ತೆ. ಯಾಕೆ ನಾವು ಯಾವಾಗಲೂ ಗಾಳಿ, ನೀರು, ಬೆಂಕಿ ಇದರಲ್ಲಿ ನಾವು ಡಿಪೆಂಡ್ ಆಗಿದ್ದೀವಿ. ಮಳೆ ಬಂದಿಲ್ಲ ಅಂದರೆ ಇದಾಗುತ್ತೆ, ನಾಳೆ ಮೋಡ ಆಗಿದ್ದು ಕಡೆ ಸೋಲಾರ್ ಇವತ್ತು ಸದ್ಯಕ್ಕೆ ಅದೊಂದು ಪರ್ಯಾಯ ವ್ಯವಸ್ಥೆ ಚೆನ್ನಾಗಿ ಬರ್ತಾ ಇದೆ. ಅದು ಸ್ಕೇಲಪ್ ಆಗಬೇಕು, ಇನ್ನು ಇಂಡಸ್ಟ್ರಿಯಲ್ ಲೆವೆಲಲ್ಲಿ, ಡೊಮೆಸ್ಟಿಕ್ ಲೆವೆಲಲ್ಲೂ ಆಗ್ತಾ ಇದೆ. ಬಟ್ ಮುಂದೆ ಅದ್ರ ಮೇಲೆ ಮತ್ತೆ ಅವಲಂಬನೆ ಆಗಬಾರ್ದಲ್ಲ. ಸೊ ಇದ್ರ ಜೊತೆಗೆ ಏನೋ ಸಂಶೋಧನೆ ಮೇಲೂ ಸ್ವಲ್ಪ ಒತ್ತು ಕೊಟ್ಟು ಮತ್ತೆ ಹೊಸ ಆವಿಷ್ಕಾರಗಳು ಬರಬೇಕು ಅಂತ ನನಗೆ ಅನ್ಸುತ್ತೆ. ಎಸ್, ಇನ್ನು ಶಿವರಾಮ್ ಸರ್, ಈ ಹಿಂದೆ ಈ ರೀತಿ ಸಿಚುವೇಶನ್ ಏನಾದರೂ ಬಂದಿತ್ತಾ? ಆಗ ಹೆಂಗೆ ಫೇಸ್ ಮಾಡಿದ್ವಿ ಅಂತ ಬಂದಿದ್ರೆ? ಹಲವಾರು ವರ್ಷಗಳಿಂದ ವಿದ್ಯುತ್ ಕ್ಷಾಮ ಬಂದಿತ್ತು ಮೇಡಮ್. ನಿಮಗೆ ಎಲ್ಲರೂ ಗೊತ್ತಿದ್ದಂಗೆ ವಿದ್ಯುತ್ತಿನ ಪವರ್ ಕಟ್ ಅಂತ ಮಾಡ್ತಾ ಇದ್ವಿ ನಾವು. ವಿದ್ಯುತ್ ಕ್ಷಾಮ ಬಂದಾಗ ಏನು ಮಾಡ್ತೀವಿ ಅಂದರೆ ಲೋಡ್ ಶೆಡ್ಡಿಂಗ್ ಅಂತ ಮಾಡ್ತೀವಿ. ಸೊ ಈ ಮಳೆಗಾಲದಲ್ಲೇ ಬಂದಿತ್ತು ಸರ್ ಅದು? ಮಳೆ ಇಲ್ಲದಾಗಲೇ ಈ ಕ್ಷಾಮ ಬಂದಿತ್ತು. ಅವಾಗ ಅಷ್ಟೊಂದು ಸೋಲಾರ್ ಪವರ್ ಇರಲಿಲ್ಲ. ಸೊ ಅವಾಗ ಏನು ಮಾಡಿದ್ವಿ, ಅದು ಆಲ್ಟರ್ನೇಟ್ ಕರೆಂಟು ಒಂದು 3 hours ಒಂದು ಏರಿಯಾಗೆ ತೆಗೆಯೋದು, ಇನ್ನೊಂದು ಏರಿಯಾಗೆ ಇದು ಮಾಡೋದು, ಆ ಥರ ಒಂದು ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಹಿಂದೆ ಅಂಥ ಪರಿಸ್ಥಿತಿನ ನಿಭಾಯಿಸಿದ್ವಿ. ಈ ಕಳೆದ ಒಂದು 5-6 ವರ್ಷಗಳಿಂದ ವಿದ್ಯುತ್ ಪವರ್ ಕಟ್ ಏನು ಬಂದಿಲ್ಲ. ಯಾಕಂದರೆ ನಾವು ಸಫಿಷಿಯೆಂಟಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾಯಿದ್ವಿ. ಮಳೆ ಕೂಡ ದೇವ್ರ ದಯೆಯಿಂದ ಚೆನ್ನಾಗೇ ಆಗಿತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ಏನಂತ ಪರಿಸ್ಥಿತಿ ಬಂದಿರಲಿಲ್ಲ. ಬಟ್ ಈ ವರ್ಷ ಮಳೆ ಇಲ್ಲದೆ ಇರೋದ್ರಿಂದ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಬಟ್ ಸದ್ಯದ ಪರಿಸ್ಥಿತಿನಲ್ಲಿ ವಿದ್ಯುತ್ ಕ್ಷಾಮ ಏನಿಲ್ಲ, ಸದ್ಯದ ಪರಿಸ್ಥಿತಿ ಚೆನ್ನಾಗೇ ಇದೆ. ಮುಂದೆ ಬರ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಅದಕ್ಕೆ ಏನು ಮುಂಜಾಗ್ರತೆ ತೆಗೆದುಕೋಬೇಕು
ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಮುಂಜಾಗ್ರತೆಯನ್ನು ತೆಗೆದುಕೊಳ್ತೇವೆ ಕೂಡ. ಇಂಧನ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು. ಈಗ ಬೇರೆ ರಾಜ್ಯಗಳಲ್ಲಿ ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಈಗೆಲ್ಲ. ಈ ಕೆಲವರು ಪ್ರೈವೇಟ್ ಖಾಸಗಿ ವ್ಯಕ್ತಿಗಳು ಕೂಡ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ. ಅವರಿಂದ ನಾವು ಪರ್ಚೇಸ್ ಮಾಡಿಕೊಂಡು ಗ್ರಾಹಕರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ. ಒಟ್ಟಿನಲ್ಲಿ ರಾಜ್ಯದ ಗ್ರಾಹಕರಿಗೆ, ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇಲಾಖೆ ನೋಡ್ಕೊಳ್ತಕ್ಕಂಥ ಸುಸ್ಥಿತಿನಲ್ಲಿ ನಮ್ಮ ರಾಜ್ಯ ಅಂತೂ ಇದೆ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯ ಸುಸ್ಥಿತಿನಲ್ಲಿದ್ದೀವಿ. ನಮ್ಮ ಗ್ರಾಹಕರಿಗಿರ್ಬೋದು, ರೈತರಿಗಿರ್ಬೋದು, ಕೈಗಾರಿಕೋದ್ಯಮಗಳಿಗೆ ವಿದ್ಯುತ್ತನ್ನು ಯಾವುದೇ ಕ್ಷಾಮ ಬರದೇ ಇರೋ ರೀತಿಯಲ್ಲಿ ನಾವು ಬೇರೆ ಬೇರೆ ಮೂಲಗಳಿಂದ ವಿದ್ಯುತ್ತನ್ನು ಖರೀದಿ ಮಾಡಾದರೂ ಅಥವಾ ಬೇರೆಯವರಿಂದ ತೆಗೆದುಕೊಂಡು ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿದೆ. ನಾವು ಸಶಕ್ತರಾಗಿದ್ದೇವೆ. ಎಸ್, ಇನ್ನು ಕಿರಣ್ ಸರ್, ಈಗ ಮೆಟ್ರೋ ಆಗಬೇಕು ಅಥವಾ ಈಗ ಬೆಂಗಳೂರು ಅಂತ ತಗೊಂಡ್ರೆ ಒಂದು ಮೆಟ್ರೋ ಕನ್ಸ್ಟ್ರಕ್ಷನ್ ಆಗಬೇಕು ಅಂತ ಅಂದ್ರೆ ಒಂದಷ್ಟು ಮರಗಳನ್ನ ಕಡಿತಾರೆ. ಸೊ ಅದನ್ನ ಅಂದ್ರೆ ಇಷ್ಟು ಮರ ಕಡ್ದಿದ್ಕೆ ಇಷ್ಟು ಮರಗಳನ್ನ ಆಲ್ಟರ್ನೇಟ್ ಆಗಿ ನೆಡಬೇಕು ಅಂತ ಇರುತ್ತೆ. ಬಟ್ ಇವರು ಆ ಜಾಗದಲ್ಲಿ ನಡಲ್ಲ, ಬೇರೆ ಕಡೆ ಈ ಸುತ್ತಮುತ್ತ ಕೋಲಾರ ಅಲ್ಲಿ ಇಲ್ಲಿ ನೆಡ್ತಾರೆ. ಸೊ ಇದು ಬೆಂಗಳೂರು ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ ನೋಡಿ. ಇದು ಪಾಲಿಸಿ ಏನಿದೆ ಅಂದರೆ ಅಫಾರೆಸ್ಟೇಷನ್ ಅಂತ ಹೇಳ್ತೀವಿ. ಇದಕ್ಕೆ ನೀವೀಗ ಒಂದಕ್ಕೆ ಹತ್ರಷ್ಟು ಮಾಡಬೇಕು. ಒಂದು 100 ಮರ ಕಡಿದ್ರೆ 1000 ಮರ ನೆಡಬೇಕು. ಬಟ್ ಆ ಡಿಸ್ಟ್ರಿಕ್ಟಲ್ಲೇ ನೆಡಬೇಕು ಅಂತ ಒಂದಿದೆ. ಬಟ್ ಅದು ಯಾರಿಗೂ ಗೊತ್ತಿಲ್ಲ. ಅದೇನು ಮಾಡ್ತಾರೆ ಅಂದರೆ ಇಲ್ಲಿ ಮರ ಕಡ್ಬಿಟ್ಟು ವಿಜಯಪುರ, ನಾರ್ತ್ ಕರ್ನಾಟಕಲ್ಲಿ ಗಿಡ ಆಗ್ತದೆ. ಯಾರು ನೋಡ್ತಾ ಇದ್ದಾರೆ ಅಲ್ಲಿ? ಗಿಡ ಹಾಕ್ಬಿಟ್ಟು ಬಂದ್ಬಿಟ್ಟು ಸಾಲದಿಲ್ವಲ್ಲ, ಅದು ಬೆಳೆಯೋರ್ಗು ಅದಕ್ಕೆ ಕೇರ್ ತಗೊಳ್ಬೇಕು. ಇದೇನಾಗುತ್ತೆ ಅಂದರೆ ಇದೊಂದ್ಸಲ ಒಂದು ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿರೋ ಪಾಲಿಸಿಗಳು. ಓಕೆ, ಇವಾಗ ಡೆವಲಪ್ಮೆಂಟ್ ಆಗಬೇಕಿಲ್ಲ ಅಂತಲ್ಲ. ಡೆವಲಪ್ಮೆಂಟ್, ಎಸ್ಪೆಷಲಿ ಮೆಟ್ರೋ ಅಂತ ಡೆವಲಪ್ಮೆಂಟ್ಗೆ ನಾವು ಪರಿಸರದಿಂದ ಹೋಗ್ಬಿಟ್ಟು ನಾವು ಕರಿಬಿಡಿ ಅಂತ ಹೇಳೋಕ್ಕಾಗಲ್ಲ. ಎರಡು ವಿಷಯದಲ್ಲಿ ನಾವು ಪರಿಸರನ ಸ್ವಲ್ಪ ಹಿಂದಕ್ಕೆ ಹಾಕಬೇಕಾಗುತ್ತೆ. ಒಂದು ಡೆವಲಪ್ಮೆಂಟ್, ಇನ್ನೊಂದು ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಾಗ. ಈಗ ಅಂಡಮಾನ್ ನಿಕೋಬಾರ್ನ ಏನು ನೋಡ್ತಾ ಇದ್ವಿ, ಇದರಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಾಗ ನೇಷನ್ ಇದ್ರೆ ತಾನೇ ಎನ್ವಿರಾನ್ಮೆಂಟ್ ನೆಕ್ಸ್ಟ್. ಸೊ ಅದಕ್ಕೆ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಾಗ ನಾವು ಎನ್ವಿರಾನ್ಮೆಂಟ್ ಸ್ವಲ್ಪ ಇಟ್ ವಿಲ್ ಟೇಕ್ ಬ್ಯಾಕ್ ಸೀಟ್. ಡೆವಲಪ್ಮೆಂಟ್ಗೂ ಕೂಡ ಅಷ್ಟೇ. ಸೊ ಅನಿವಾರ್ಯ, ಮೆಟ್ರೋ ಬೇಕೇ ಬೇಕಿಲ್ಲ ಡೆವಲಪ್ ಆಗ್ತಿದ್ರಿಂದ. ಬಟ್ ಇಲ್ಲಿ ಕಡಿದಿರೋ ಮರನ ಬೇರೆ ಕಡೆ ಇದೇ ಡಿಸ್ಟ್ರಿಕ್ಟಲ್ಲಿ ನೆಡಬೇಕು ಅಂತ ಆ್ಯಕ್ಚುಲ್ ಆಗಿರೋದು. ಬಟ್ ಅದು ಏನೇನೋ ಆಗ್ಬಿಟ್ಟು ಎಲ್ಲೋ ಹೋಗ್ತದೆ. ಇವಾಗ ಬನ್ನರ್ಘಟ್ಟಲ್ಲಿ STRR ಮಾಡಬೇಕು ಅಂತ ಇದ್ದಾರೆ. ಆ ಪ್ರಾಜೆಕ್ಟ್ನ ನಾನು ಕೂತ್ಕೊಂಡು ನೋಡಿದ್ದೀನಿ. 3000 ಮರ ಕಡಿತಾರಂತೆ. ಅದಕ್ಕೆ ಡಬಲ್ ಅಷ್ಟು ಮರ ವಿಜಯಪುರ, ನಾರ್ತ್ ಕನ್ನಡ ಆಗ್ತಾ ಇದ್ದೀವಿ ಅಂತ ಬರ್ಕೊಟ್ಟಿದ್ದಾರೆ. ಅದು ಆಗಲ್ಲ. ಅದು ಅದ್ರ ತಕ್ಕಂತೆ ಮಾಡ್ಕೊಂಡೋದ್ರೆ ಸಸ್ಟೈನ್, ಅದನ್ನೇ ನಾವು ಹೇಳೋದು ಯಾವಾಗಲೂ ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೀವಲ್ಲ, ಆ ಥರ ಮಾಡ್ಕೊಂಡೋದ್ರೆ ಖಂಡಿತ ಬ್ಯಾಲೆನ್ಸ್ ಆಗುತ್ತೆ ಅಲ್ವಾ. ಈಗಲೂ ಅಷ್ಟೇ ಬ್ಯಾಂಗ್ಳೂರ್ ಔಟ್ಸ್ಕಟ್ಸ್ನಲ್ಲಿ ಮಾಡ್ತಿರೋದು ಕೂಡ ನೀವು ಯಾವ್ದಾದ್ರು ಒಂದು ದೊಡ್ಡ ಲೇಔಟ್ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ನೋಡಿದ್ರೆ ಅವ್ರು ಕೊಟ್ಟಿರೋ ನಿಬಂಧನೆಗಳು ಏನಿದೆ ಅದನ್ನು ನಾವು ಫಾಲೋ ಮಾಡ್ತಾ ಇಲ್ಲ. ಈಗ ನಾನು ಸ್ಟಡಿ ಮಾಡ್ತಿರೋ ಒಂದು ಏರಿಯಾ ಬನ್ನರ್ಘಟ್ಟದಲ್ಲಿ ಆ ಲೇಔಟ್ನಲ್ಲಿ 5 ಲೇಕ್ ಬರುತ್ತೆ. ಸೊ ಕ್ಲಿಯರೆನ್ಸಲ್ಲಿ ಕೊಟ್ಟಿದ್ದಾರೆ ಪ್ರಾಜೆಕ್ಟಲ್ಲಿ 5 ಲೇಕಿಗೆ ಏನೂ ತೊಂದರೆ ಆಗದಾರೆ ಮಾಡಬೇಕು ಅಂತ. ಬಟ್ ಇವ್ರು ಕನ್ಸ್ಟ್ರಕ್ಷನ್ ಮಾಡುವಾಗ 5 ಲೇಕ್ ಕನೆಕ್ಟಿವಿಟಿನೇ ಹೊರಟೋಗಿದೆ. ಅವ್ರೇನು ಹೇಳ್ತಾರೆ, ಕಂಪ್ಲೀಷನ್ ಸ್ಟೇಜಲ್ಲಿ ನಾವು ಕನೆಕ್ಟ್ ಮಾಡ್ತೀವಿ ಬಿಡಿ ಅಂತಾರೆ. ಆಲ್ರೆಡಿ ಅವರು ಸರಿ ಮಾಡ್ಕೊಡ್ತೀವಿ ಅಲ್ಲಿ ಕೆಲಸ ಮಾಡೋರೆಲ್ಲ ತಮ್ಮ ಶೌಚಾಗಾರಕ್ಕೆ ಇದಕ್ಕೆಲ್ಲ ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಆಮೇಲೆ ಅದರಲ್ಲಿ 800 ಮರನ ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ತೀವಿ ಅಂತ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ 36 ಲಕ್ಷ ಬಜೆಟ್ ಎತ್ತಿಟ್ಟಿದ್ದಾರೆ. ಒಂದು ಮರ ಕೂಡ ಟ್ರಾನ್ಸ್ಪ್ಲಾಂಟಿಂಗ್ ಅಂದ್ರೆ ಕೆಲವು ಸ್ಪೆಸಿಫಿಕೇಶನ್ ಮರಗಳಿರುತ್ತೆ, 5 ಅಡಿ 6 ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿರ್ತಾರೆ. ಆ ಮರನ ಕಡಿಬಾರ್ದು, ತೆಗೆದು ಹಂಗೆ ಬೇರೆ ಕಡೆ ಹಾಕಬೇಕು. ಇಸ್ಕೊಂಡು ಟ್ರಾನ್ಸ್ಪ್ಲಾಂಟಿಂಗ್ ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡೋದು. 800 ಮರನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಪೇಪರಲ್ಲಿ ಇದೆ ಮೇಡಮ್. ಇದನ್ನೇ ನಾನು ಹೇಳ್ತೀನಿ. ಸೊ ಇದನ್ನ ನಾವೇನ್ ಮಾಡ್ತೀವಿ, ತುಂಬಾ ಏನೋ ಬ್ಲಾಟೆಂಟ್ ಇಗ್ನೋರೆನ್ಸ್ ಅಂತ ಏನ್ ಹೇಳ್ತೀವಿ. ಅದಕ್ಕೆ ಪ್ರಿನ್ಸಿಪಲ್ಸ್ ಇದೆ ಕೆಲವೆಲ್ಲ, ಪ್ರಿಕಾಷನರಿ ಪ್ರಿನ್ಸಿಪಲ್. ನಾನು ಡೆವಲಪ್ಮೆಂಟ್ ಮಾಡಬೇಡ ಅಂತ ಯಾರು ಹೇಳೋದಿಲ್ಲ. ಮಾಡುವಾಗ ಹಾನಿ ಆಗದಂಗೆ ಮಾಡಬೇಕು. ಅದೆಲ್ಲ ಪೇಪರ್ನಲ್ಲಿ ತೋರಿಸ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಏನು ಮಾಡ್ತಾ ಇಲ್ಲ. ನೀವು ಹೇಳಿದಂಗೆ ಅಫಾರೆಸ್ಟೇಷನ್ ಈಸ್ ದೇರ್, ಬಟ್ ಅದು ನಮಗೆ ಅದು ಯೂಸ್ ಆಗ್ತಿಲ್ಲ. ಎಲ್ಲೋ ಹಾಕಿದ್ರೆ ನಮ್ಮ ಬೆಂಗಳೂರು ಡಿಸ್ಟ್ರಿಕ್ಟಲ್ಲಿ 100 ಮರ ಹೋಯ್ತು ಅಂದ್ರೆ ಬೆಂಗಳೂರು ಡಿಸ್ಟ್ರಿಕ್ಟ್ನಲ್ಲೇ ನಮ್ಮ 100 ಮರ ಬೇಕು. ಮತ್ತೆ ಅದು ನೋಡ್ಕೊಳ್ಬೇಕು ಸರ್. ಈಗ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ್ರೆ, ಈಗ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಆ ಒಂದು ಗಿಡ ಅಥವಾ ಮರ ಏನಿರುತ್ತೆ ಅದು ಬದುಕೋ ಚಾನ್ಸಸ್ ಇರುತ್ತೆ. ಅದನ್ನ ಯಾವ ರೀತಿ ನೋಡ್ಕೊಳ್ಬೇಕು? ಖಂಡಿತ ಇರುತ್ತೆ. ಸೊ ಅದಕ್ಕೂ ಸ್ಪೆಸಿಫಿಕೇಶನ್ ಇದೆ. ಎಲ್ಲ ಮರ ಮಾಡೋಕ್ಕಾಗೋದಿಲ್ಲ. ಅವ್ರು ಏನು ಐಡೆಂಟಿಫೈ ಮಾಡಿದ್ದಾರೆ ಅದಕ್ಕೆಲ್ಲ ಏಜೆನ್ಸೀಸ್ ಬಂದು ಮಾಡ್ಕೊಡ್ತಾರೆ. ಸೊ ಅವರು ಪ್ಲಾಂಟೇಶನ್ ಮಾಡ್ಬಿಟ್ಟು ಅದು ಸ್ವಲ್ಪ ಕೇರ್ ತಗೊಳ್ಬೇಕಷ್ಟೇ. ಕೇರ್ ತಗೊಂತಾರ ಇಲ್ಲಿ ಇರೋ ಮರನೇ ನೋಡ್ತಿಲ್ವಲ್ಲ ಮೇಡಮ್, ಪೇಪರ್ನಲ್ಲಿ ಇದೆ ಅಷ್ಟೇ. ಇದೆಲ್ಲ ಏನು ಮಾಡ್ತಾರೆ, ಅವಾಗಿನ ನಿಭಾಯಿಸ್ಕೊಂಡು ಹೋಗೋದಕ್ಕೋಸ್ಕರ ಹೇಳ್ಬಿಟ್ಟು ಸೈನ್ ಹಾಕ್ಬಿಡ್ತಾರೆ, ಮಾಡ್ತೀವಿ ಅಂತ. ಬಟ್ ನಾವಲ್ಲಿ ಜಾಗಕ್ಕೆ ಹೋಗಿ ನೋಡಿದಾಗ ಇರಲ್ಲ. ಇದು ಇಲ್ಲ ಆಗ್ತಿರೋ ಸಮಸ್ಯೆಗಳು. ಎಸ್ ಸರ್. ಇನ್ನು ಬಲರಾಮ್ ಸರ್, ಈಗ ನೀವು ಹೇಳಿದ್ರೆ ಅಕಸ್ಮಾತ್ ಏನಾದ್ರು ಕ್ಷಾಮ ಎದುರಾದ್ರೆ ನಾವು ಬೇರೆ ಕಡೆಯಿಂದ ಬೈ ಮಾಡಬಹುದು ಅಂತ. ಸೊ ಈ ಬೈ ಮಾಡೋದು ಎಷ್ಟು ಬರ್ಡನ್ನ, ಹೇಗೆ ಸರ್ ಅದು? 100% ಬರ್ಡನ್ನೇ. ಹೈ ಕಾಸ್ಟ್ ಎನರ್ಜಿಯಿಂದ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಆಂಧ್ರ ಹೊರಗಡೆಯಿಂದ, ಸೆಂಟ್ರಲ್ ಗ್ರಿಡ್ಡಿಂದ ಅವೆಲ್ಲ ಒಂದು ಪರ್ಚೇಸ್ ಮಾಡಬೇಕಾಗುತ್ತೆ. ಆ ನಿಟ್ಟಲ್ಲಿ ನಮಗೆ ಕಾಸ್ಟ್ಲಿ ಆಗುತ್ತೆ. ನಮಗೆ ಆ ಕಾಸ್ಟ್ಲಿ ಆದ್ರೂ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ನಿಗಮ ಮಂಡಳಿ ಏನು KRCಯಿಂದ ನಿಗದಿ ಆಗಿದೆ ಆ ದರದಲ್ಲೇ ಕೊಡ್ತಾ ಇದ್ದೀವಿ. ಆ ಲಾಸ್ನ ನಾವು ಬೇರ್ ಮಾಡಿಕೊಂಡು ಅದನ್ನು ಹೈ ಕಾಸ್ಟ್ ಎನರ್ಜಿನ ನಾವು ಪರ್ಚೇಸ್ ಮಾಡ್ಕೊಂಡು ಇವತ್ತು ಗ್ರಾಹಕರು ಕೊಡುವಂಥ ನಿಟ್ಟಲ್ಲಿ ನಾವು ಮಾಡ್ತಾಯಿದ್ದೀವಿ. ಸೊ ಆ ಬರ್ಡನ್ ಏನೋ ಆಗದೆ ಇರೋ ಥರ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಹಾಗಾದರೆ. 100%. ಎಸ್. ಇನ್ನು ಶಿವರಾಮ್ ಸರ್, ಈಗ ವಿದ್ಯುತ್ ಉತ್ಪಾದನೆ ಆಗಬೇಕು, ಎಸ್ಪೆಷಲಿ ನೀರಿಂದ ಅಂತ ಅಂದರೆ ಎಷ್ಟು ಪ್ರಮಾಣದಲ್ಲಿ ಮಳೆ ಬರಬೇಕಾಗತ್ತೆ? ಮಳೆ ನಿಗದಿತ ಪ್ರಮಾಣದಲ್ಲಿ ಬರಬೇಕು ಅಂತಿದೆ. ಏನೋ ನಮ್ಮ
ಮಾನದಂಡಗಳಿದೆ, ಆ ನಿಟ್ಟಿನಲ್ಲಿ ಮಳೆ ಬರಬೇಕು. ಅತಿ ಹೆಚ್ಚು ಮಳೆ ಬಂದರೂ ಕೂಡ ನಾವು ಅದನ್ನೇ ಸ್ಟೋರ್ ಮಾಡೋಕ್ಕಾಗ್ತಾ ಇಲ್ಲ, ಅದೆಲ್ಲನೂ ಸಮುದ್ರಕ್ಕೆ ಕರೆದು ಹೋಗುತ್ತೆ. ಬಂದಂಥ ಮಳೆಯಲ್ಲಿ ಉಪಯೋಗಿಸ್ಕೊಂಡು ನಾವೇನಾದ್ರು ವಿದ್ಯುತ್ ಉತ್ಪಾದನೆಗೆ ಏನು ಮಾಪನ ಅಳವಡಿಸಿರ್ತೀವಿ ಅಥವಾ ಏನು ಇನ್ಸ್ಟ್ರೂಮೆಂಟ್ ಇದೆ ಅದು ಸರಿಯಾದ ರೀತಿಯಲ್ಲಿ ವರ್ಕ್ ಆದರೆ ನಮ್ಮ ರಾಜ್ಯಕ್ಕೇನು ತೊಂದರೆ ಇಲ್ಲ. ಸೊ ಈಗ ಏನಾಗಿದೆ, ಮಳೆ ಬರದೇ ಇರೋದ್ರಿಂದ ವಿದ್ಯುತ್ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಸೊ ಹಂಗಾಗಿ ನಮ್ಮಲ್ಲಿ ಮುಂಜಾಗ್ರತೆ ಕ್ರಮ ವಹಿಸಿ ಬೇರೆ ಬೇರೆ ಮೂಲಗಳಿಂದ ವಿದ್ಯುತ್ತನ್ನು ಮಾಡ್ತಾ ಇದ್ದೀವಿ. ಬಟ್ ಮಳೆ ಬಂದರೆ ಕಡಿಮೆ ದರದಲ್ಲಿ ವಿದ್ಯುತ್ತನ್ನು ನಾವು ಬೇರೆ ಮೂಲದಿಂದ ತೆಗೆದುಕೊಳ್ಳೋ ಕೂಡ ಈ ರೇಟ್ ಇದೆಯಲ್ಲ ಅದು ವ್ಯತ್ಯಾಸ ಆಗುತ್ತೆ. ದರ ರೇಟ್ ಜಾಸ್ತಿ ಇರುತ್ತೆ, ಸೋಲಾರಿಗೆ ಜಾಸ್ತಿ ಆಗಿರುತ್ತೆ. ಅದು ಬಿಟ್ಟು ಬೇರೆ ಬೇರೆ ಟ್ರಾನ್ಸ್ಮಿಷನ್ ಮಾಡಬೇಕು, ಬೇರೆ ಸ್ಟೇಟಿಂದ ತರಬೇಕು ಅಂದರೆ ಅದು ಟ್ರಾನ್ಸ್ಮಿಷನ್ ಕಾಸ್ಟ್ ಕೂಡ ನಮಗೆ ಬೀಳುತ್ತೆ. ಕರೆಂಟ್ ರೇಟ್ ಒಂದಿರುತ್ತೆ, ಅಲ್ಲಿಂದ ಇಲ್ಲಿ ಟ್ರಾನ್ಸ್ಮಿಷನ್ ಇರುತ್ತೆ, ಅದು ಲೈನ್ ಲಾಸ್ ಆಗುತ್ತೆ ಮಧ್ಯದಲ್ಲಿ, ಆ ಲಾಸು ಕೂಡ ಅದ್ರ ಮೇಲೆ ಬರುತ್ತೆ. ಸೊ ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಲಾಸು ಲಾಭಗಳನ್ನು ನೋಡದೆ ಮೂಲಭೂತ ಸೌಕರ್ಯ ಗ್ರಾಹಕರಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ವಿದ್ಯುತ್ತನ್ನು ಸರಬರಾಜು ಮಾಡ್ತೇವೆ. ನಾವೇನು ಅದನ್ನು ವಿದ್ಯುತ್ತಲ್ಲಿ ಲಾಭ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಏನು ಮಾಡ್ತಾ ಇಲ್ಲ. ಇದು ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ. ಸೊ ಅದನ್ನು ನಾವು ಮೂಲಭೂತ ಸೌಕರ್ಯ ಅಂದ್ಬಿಟ್ಟು ಕೊಡ್ತಾ ಇರೋದ್ರಿಂದ ದರ ಅಂತಕ್ಕಂಥದ್ದನ್ನು ಈ ವಿಚಾರದಲ್ಲಿ ಯೋಚನೆ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್, ಈಗಂತೂ ಬರಗಾಲದ ಛಾಯೆ, ಹೀಗಾಗಿ ನಾವು ನೀರನ್ನು ಸೇವ್ ಮಾಡಬೇಕು ಅಂತ ಅಂದರೆ ಅಥವಾ ಈ ಎಲೆಕ್ಟ್ರಿಸಿಟಿಯನ್ನು ಸೇವ್ ಮಾಡಬೇಕು ಅಂತಂದರೆ ಜನರ ಕರ್ತವ್ಯಗಳೇನು? ಎಸ್ ಕಿರಣ್ ಸರ್, ಈಗ ಬೆಂಗಳೂರಲ್ಲಿ ಒಂದಿನ ಬರುವಂತಹ ಮಳೆ ಅದನ್ನು ನಾವು ಸ್ಟೋರ್ ಮಾಡಿಟ್ರೆ ಒಂದು ವರ್ಷಕ್ಕಾಗುವಷ್ಟು ನಮಗೆ ನೀರಿನ ಸಮಸ್ಯೆ ಇರಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಆದರೆ ಬಟ್ ಇಲ್ಲಿ ಮೇನ್ ವಿಷಯ ಏನಂತ ಅಂದರೆ ಇಲ್ಲಿ ಸ್ಟೋರೇಜ್ ಇಲ್ಲ, ಆ ಒಂದು ಫೆಸಿಲಿಟಿ ಇಲ್ಲ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಇಲ್ಲಿವರೆಗೂ ಆಗೋಗಿದೆ ತಪ್ಪು. ಇವಾಗ ನಾವು ಮ್ಯಾಂಡೇಟ್ ಮಾಡ್ತಾ ಇದ್ದೀವಿ ಮನೆಗಳಿಗೆ ಹಾರ್ವೆಸ್ಟರ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಅದು ಅಂತ. ಇಂಡಸ್ಟ್ರಿಯಲ್ ಲೆವೆಲಲ್ಲೂ ಮಾಡಬೇಕು, ಲಾರ್ಜ್ ಸ್ಕೇಲಲ್ಲೂ ಮಾಡಬೇಕಾಗತ್ತೆ. ಅವಾಗ ಸಾಕಷ್ಟು ಸ್ಟೋರೇಜ್ ನಾವು ಮಾಡ್ಕೊಳ್ಬೋದು. ಓಕೆ, ಕೆಪಾಸಿಟಿ ಇವಾಗ ನಾನು ನೋಡಿದಾಗೆ 2.6 ಬಿಲಿಯನ್ ಲೀಟರ್ಸ್ ಪರ್ ಡೇ ಬ್ಯಾಂಗ್ಳೂರ್ ರಿಕ್ವೈರ್ಮೆಂಟ್ ಅಂತ ಹೇಳುತ್ತೆ ಅಂಕಿಅಂಶಗಳು, ಅದನ್ನು ಹೇಳ್ತಾ ಇದೆ. ನಮ್ಗೆ ಅಲ್ಲಿಂದ ಬರ್ತಾ ಇರೋದು ಅರ್ಧ ಮಾತ್ರ ಸಿಗ್ತಾ ಇದೆ. ಇಲ್ಲಿ KRS ಇಂದಾಗಲಿ ಇದರಿಂದ ಅರ್ಧ, ಇನ್ನು ಅರ್ಧ ಗ್ರೌಂಡ್ ವಾಟರ್ ಇತ್ತು, ಗ್ರೌಂಡ್ ವಾಟರ್ ಹಾಳಾಗ್ತಾ ಇದೆ. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಇವಾಗ ಏನಂದರೆ ನೋಡಿ, ಬೆಂಗಳೂರು ತಗೊಳ್ಳಿ, JP ನಗರ, ಜಯನಗರದಿಂದ ಹೋಗೋಕ್ಕೆ ರಾಜಕಾಲುವೆ ನೀರು ಸೀದಾ ಬೆಳ್ಳಂದೂರ್ವರೆಗೂ ಹೋಗುತ್ತೆ, ಟ್ರೀಟ್ಮೆಂಟ್ ಆಗುತ್ತೆ ಅಲ್ಲಿ. ಬೆಳ್ಳಂದೂರ್ ಹತ್ರ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟೇಶನ್ ರೀಸೈಕಲ್ ಇದೆ. ಇವಾಗ ಏನಾಗ್ತಿದೆ ಗೊತ್ತಿಲ್ಲ, ನನಗೆ ತಿಳಿದಾಗ ನಾವು ಅದನ್ನು ಸ್ಟಡಿ ಮಾಡಿದಾಗ ಆ ನೀರನ್ನ ಮತ್ತೆ ಇಲ್ಲೇ ಯಾರಿಗೂ ಇವ್ರು ಯೂಸ್ ಮಾಡ್ತೀನಿ ಅಂದಾಗ ಕರ್ನಾಟಕದಲ್ಲಿ ಬೇಡ, ಅದು ಗಲೀಜ್ ನೀರು, ಅವ್ರಿಗೇನೋ ಒಂದು ನಾಲೆಜ್ ಇರಲಿಲ್ಲ. ಅದು ಕೊನೆಗೆ ಹೊಸೂರ್ಗೆ ಓಡಾಗ್ತದೆ. ನಾವು ತೊಗೊಳ್ತೀವಿ ಕೊಡಿ ಅಂತ ಅಲ್ಲಿ ತಮಿಳ್ನಾಡು ರೈತರು ತೊಗೊಂಡು ಅಲ್ಲಿಗೆ ಹೋಗ್ತಾ ಇತ್ತು. ಆಸ್ ಆಫ್ ಟುಡೇ ಗೊತ್ತಿಲ್ಲ ಏನು ನಡೀತಾ ಇದೆ ಅಂತ ಅಲ್ಲಿ. ಸೊ ಅದನ್ನ ಏನು ಮಾಡ್ಬೇಕಾದ್ರೆ ಅದನ್ನೇ ನಾವೇನು ಮಾಡ್ಬೇಕು, ಆ ಥರ ಪ್ಲಾಂಟೇಶನ್ ನಮ್ಮ ಸಾಕಷ್ಟು ಜಾಗ ಇದೆ ಔಟ್ಸ್ಕರ್ಟ್ಸಲ್ಲಿ, ಅದನ್ನು ಯೂಟಿಲೈಸ್ ಮಾಡ್ಕೊಂಡು ಅಟ್ಲೀಸ್ಟ್ ಇಫ್ ನಾಟ್ ಫಾರ್ ವಾಟರ್, ಡ್ರಿಂಕಿಂಗ್ ವಾಟರ್, ಇರಿಗೇಷನ್ಗೆ ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಂತ ನನ್ನ ಅಗ್ರಿಕಲ್ಚರ್ ಪರ್ಪಸ್ ಖಂಡಿತ ಮಾಡ್ಕೊಳ್ಬೋದು. ಸುತ್ತಮುತ್ತ ನಮ್ಮ ರೂರಲ್ ಏರಿಯಲ್ಲಿ ಏನಿದೆ ಅದಕ್ಕೊಂದು ಹಾಗೆ ಅದು ನಾನು ಹೇಳಿದಾಗೆ ಅದು ನೀಡ್ಸ್ ಲಾಟ್ ಪ್ಲಾನಿಂಗ್ ಕಮಿಟಿನಲ್ಲಿ ಖಂಡಿತ ಮಾಡಿ. ಎಸ್, ಇನ್ನು ಬಲರಾಮ್ ಸರ್, ಈಗ ಆಲ್ರೆಡಿ ಮಳೆ ಇಲ್ಲ, ಜೊತೆಗೆ ವಿದ್ಯುತ್ ಕ್ಷಾಮ ಎದುರಾಗಬಹುದು ಅನ್ನೋ ಆತಂಕ ಇದೆ. ಸೊ ಹೀಗಾಗಿ ಜನರಿಗೆ ಏನು ಮೆಸೇಜ್ ಕೊಡ್ತೀರಾ ಸರ್ ಈ ಟೈಮ್ನಲ್ಲಿ? ಜನರಿಗೆ ಈಗ ಮಿತವಾದಂಥ ವಿದ್ಯುತ್ ಬಳಕೆ ಮಾಡಿ. ಇವತ್ತು ಒಂದು ಮೊದಲೆಲ್ಲ ಹಿಂದೆ 1 ಯೂನಿಟ್ ಉತ್ಪಾದನೆ ಮಾಡೋದಕ್ಕೆ 2 ಯೂನಿಟ್ ಮಾಡೋಷ್ಟು ಖರ್ಚಾಗುತ್ತೆ ಅಂತ ಇತ್ತು. ಆದರೆ ಇವತ್ತು ವಿದ್ಯುತ್ನ ನೀವೆಲ್ಲರೂ ಆ ಒಂದು ಖರ್ಚನ್ನು, ವೆಚ್ಚನ ಮತ್ತು ಬೇರೆ ಇತರರಿಗೂ ದೊರಕುವಂಥದ್ದನ್ನ ಮಾಡೋವಂಥದ್ರಲ್ಲಿ ಎಲ್ಲರೂ ಇವತ್ತು ಮಳೆ ಕ್ಷಾಮ ಇರೋದ್ರಿಂದ, ತೊಂದರೆ ಇರೋದ್ರಿಂದ ನಮ್ಮೆಲ್ಲ ಗ್ರಾಹಕರು ಇವತ್ತು ಕಸ್ಟಮರ್ಸ್ಗಳೆಲ್ಲರೂ ಸೇರಿಕೊಂಡು ಎಷ್ಟು ಬೇಕೋ ಮಿತವಾದಂಥ ವಿದ್ಯುತ್ನ ಬಳಕೆ ಮಾಡಿ. ಬಳಕೆ ಆದಷ್ಟು ಒಳ್ಳೆಯದು, ಮುಂದಿನ ಒಂದು ಜನ್ರೇಷನ್ಗೆ ಅನುಕೂಲ ಆಗುತ್ತೆ. ಆಮೇಲೆ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲರೂ ಸೋಲಾರ್ನ ಯೂಟಿಲೈಸ್ ಮಾಡ್ಕೊಳ್ಳೋಂಥ ನಿಟ್ಟಲ್ಲಿ ನೀವು ಮನೆಗೆ ಮಾಡ್ಕೊಳ್ಳಿ. ಆಮೇಲೆ ಮೊದಲೆಲ್ಲ ಬ್ಯಾಟ್ರೀಸ್ ಬೇರೆ ರೀತಿ ಇತ್ತು, ಈಗ ಲಿಥಿಯಂ ಬ್ಯಾಟ್ರೀಸ್ ಅಂತ ಬಂದಿದೆ, ಸ್ಟೋರೇಜ್ ಕೆಪಾಸಿಟೀಸ್ ಇದೆ. ಅದನ್ನು ಆರಾಮಾಗಿ ನೀವು ಸ್ಟೋರೇಜ್ ಮಾಡ್ಕೊಂಡು ಯೂಟಿಲೈಸ್ ಮಾಡಿಕೊಂಡು ನೀವೊಂದು ಪವರ್ ಸಪ್ಲೈ ಯೂಸ್ ಮಾಡ್ಕೊಬೋದು. ಇವತ್ತು ಭಾಳಷ್ಟು ಸಬ್ಸಿಡಿ ಕೊಡ್ತಾಯಿದೆ, ಪ್ರೋತ್ಸಾಹ ಕೊಡ್ತಾಯಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಅದನ್ನು ಪ್ರತಿಯೊಬ್ಬರು ಗ್ರಾಹಕರುಗಳು ಅದನ್ನು ಅಳವಡಿಸ್ಕೊಬೇಕು. ಮೊದಲು ನಮ್ಮಲ್ಲಿ ಮ್ಯಾಂಡೇಟ್ರಿ ಇತ್ತು, ನಮ್ಮಲ್ಲಿ ಏನೊಂದು ಸೋಲಾರ್ ಗೀಸರ್ ಹಾಕೊಂಡ್ರೆ ಒಂದು 5 ಪೈಸಾ ನಿಮಗೆ ರೆಬಿಟ್ ಕೊಡುವಂಥ ಒಂದು ಯೋಜನೆ ಇತ್ತು. ಇದು ಮುಂದಿನ ದಿನಗಳಲ್ಲೂ ಇದನ್ನು ಕಂಪಲ್ಸರಿ ಮಾಡುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಯಾರೇ ಹೊಸದಾಗಿ ನ್ಯೂಲಿ ಪವರ್ ಪರ್ಚೇಸ್ ಏನಾರು ಮಾಡೋದಂತ ತೊಗೊಂಡ್ರೆ, ಪವರ್ ಕನೆಕ್ಷನ್ ತೊಗೊಳ್ಳೋಂಥ ಸಂದರ್ಭದಲ್ಲಿ ಸೋಲಾರ್ ಕಂಪಲ್ಸರಿ ನೀವು ಯೂಸ್ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮ ಇಂಧನ ಇಲಾಖೆ ಮಾಡುವಂಥ ವ್ಯವಸ್ಥೆ ಆಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಈಗ ಹೊಸದಾಗಿ ಕನ್ಸ್ಯೂಮರ್ಸ್ ಯಾರು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಬೇಕಾದಷ್ಟು ಒಂದು 5 ಕಿಲೋವಾಟ್ ಬೇಕು ಅಂದರೆ 5 ಕಿಲೋವಾಟ್ ಅಷ್ಟು ಅವ್ರ ಮೇಲ್ಛಾವಣಿ ಒಂದು 30-40ನಲ್ಲಿ ಆರಾಮಾಗಿ ಒಂದು ಜನ್ರೇಷನ್ ಮಾಡುವಂಥ ಅವಕಾಶ ಇದೆ. ಅವ್ರು ಆರಾಮಾಗಿ ಅವ್ರನ್ನ ಮನೆಗೆ ಯೂಸ್ ಮಾಡೋದು. ಹೆಚ್ಚಿನ ರೀತಿಯಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ್ರೆ ನಮ್ಮ ಗ್ರಿಡ್ ಕೊಡ್ಬೋದು, ಅದರಲ್ಲೂ ಅವ್ರಿಗೆ ಯೂಟಿಲೈಸ್ ಆಗುತ್ತೆ. ಒಂದು 5 ಇಯರ್ಸಲ್ಲಿ ಅವ್ರು ಹಾಕಿರೋ ಬಂಡವಾಳ
ರಿಟರ್ನ್ಸ್ ಬಂದ್ಬಿಡ್ತದೆ. ಓಕೆ ಓಕೆ. ಆದ್ದರಿಂದ ಗ್ರಾಹಕರು ಹೆಚ್ಚಿನ ರೀತಿಯಲ್ಲಿ ಸೋಲಾರ್ಗೆ ನೀವು ಡಿಪೆಂಡ್ ಆಗಿ ಮುಂದಿನ ಜನ್ರೇಷನ್ ಪೀಳಿಗೆಗೆ ಈ ವಿದ್ಯುತ್ ಕ್ಷಾಮ ಬಗ್ಗೆ ಒಂದು ತೊಂದರೆ ಆಗುವಂಥ ನಿಟ್ಟಲ್ಲಿ ಮುಂದಿನ ಅನುಕೂಲ ಆಗುವಂಥ ನಿಟ್ಟಲ್ಲಿ ನಾನು ಗ್ರಾಹಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಕಿರಣ್ ಸರ್, ಈಗ ಎಲ್ ನೀನೋ ಅಥವಾ ಲಾ ನೀನಾ ಇದೆಲ್ಲವೂ ಕೂಡ ನಾವು ಮೇ ಜೂನಿಂದ ಕೇಳ್ತಾನೆ ಇದ್ದೀವಿ. ಸೊ ಇದಕ್ಕೆಲ್ಲ ಮನುಷ್ಯನೇ ಕಾರಣನ ಹೇಗೆ? ಎಲ್ಲೋ ಒಂದು ಕಡೆ ಖಂಡಿತ ಮನುಷ್ಯನ ಹೇಳ್ತಾನೆ. ಎಲ್ಲೋ ಒಂದು ಕಡೆ ಒಂದು ಆ್ಯಕ್ಷನ್ ತೊಗೊಂಡಿರಲ್ಲ, ಅದರಿಂದ ಇದೆಲ್ಲ ಏರುಪೇರುಗಳಾಗೋದು. ಈಗ ನಾವು ಡಿಪಾರ್ಟ್ಮೆಂಟ್ಗಳಾಗಲಿ ನಾವು ಒಂದು ನಮಗೆ ಕಾಳಜಿ ಇರಬೇಕಂದ್ರೆ ನಾವೀಗ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಏನು ಹೇಳ್ತೀವಿ, ನಾವು ಕೂಡ ಅದಕ್ಕೆ ಭಾಗಿದಾರರು. ಸೊ ನಾವು ಗ್ಲೋಬಲ್ ಸೌತ್ ಅಂದರೆ ಇಂಡಿಯಾ ಗ್ಲೋಬಲ್ ಸೌತ್ ಡೆವಲಪಿಂಗ್ ಕಂಟ್ರೀಸ್, ಅದರಿಂದ ನಾವೇನು ಮಾಡ್ಕೊಂಡಿದ್ವಿ, ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡಿದ್ವಿ. 2050ಗೆ ನಮ್ಮ ನೆಟ್ ಝೀರೋ ಮಾಡಬೇಕು ಅಂತ ಫಸ್ಟ್ ಕಮಿಟ್ಮೆಂಟ್ ಇದ್ದಿದ್ದು. ಈಗ ನಮ್ಮ ಕೈಲಿ ಆಗಲ್ಲ ಅದು ಮಾಡೋಕ್ಕೆ ಅಂತೇಳಿ 2070ಗೆ ಹಾಕೊಂಡಿದ್ದೀವಿ. ನಾವು 2070ಗೆ ನಾವು ನೆಟ್ ಝೀರೋ ಮಾಡ್ತೀವಿ ಅಂದ್ಬಿಟ್ಟು. ಯಾಕೆಂದರೆ ನಮ್ಮ ಕೈಲಿ ಆಗ್ತಿಲ್ಲ ಮಾಡೋದಕ್ಕೆ, ಬರೀ ಒಪ್ಕೊಂಡು ಬರ್ತಾ ಇದ್ದೀವಿ, ಇಲ್ಲಿ ಇಂಪ್ಲಿಮೆಂಟೇಷನ್ ನಡೀತಾ ಇಲ್ಲ. ಸೊ ಅದಕ್ಕೆ ನಮ್ಮ ಹ್ಯೂಮನ್ ಡೆಫಿನೆಟ್ಲಿ ರೀಸನ್ ಇದೆ. ನಾನು ಆಗಲೇ ಹೇಳ್ದಂಗೆ, ಸೊ ಯಾವಾಗಲೂ ಸರ್ಕಾರದ ಕಡೆನೇ ಬೆಳೆ ತೋರಿಸೋದಲ್ಲ, ಪ್ರತಿಯೊಬ್ಬರಿಗೂ ಅದು ಕರ್ತವ್ಯ ಇದೆ. ನಾವು ಯಾವಾಗಲೂ ಏನು ಮಾಡ್ತೀವಿ, ಆರ್ ಆಲ್ವೇಸ್ ಎಂಟೈಟಲ್ಮೆಂಟ್ ಡ್ರಿವನ್. ಅಂದರೆ ಇದು ನನ್ನ ಸಂವಿಧಾನ ಹಕ್ಕು, ದಿಸ್ ಮೈ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಮಾತಾಡ್ತೀವಿ ಹೊರತು ನನ್ನ ಕಾನ್ಸ್ಟಿಟ್ಯೂಷನಲ್ ಡ್ಯೂಟೀಸ್ ಕೂಡ ಇದೆ, ಅದನ್ನು ಮರೆತು ಬಿಡ್ತೀವಿ. ಸರ್ ಹೇಳ್ದಂಗೆ ಪ್ರತಿಯೊಬ್ಬ ಪ್ರಜೆದು ಇದರಲ್ಲಿ ರೋಲ್ ಇದೆ. ರೈಟ್ಸ್ ಬಗ್ಗೆ ಮಾತಾಡ್ತೀವಿ, ಡ್ಯೂಟೀಸ್ ಮರಿತೀವಿ ನಾವು. ಇವಾಗ ಒಂದು ಲೇಕ್, ಯಾವಾಗ ಲೇಕ್ ಒಂದು ರಿಸೋರ್ಸಿಂದ ಪಿಕ್ನಿಕ್ ಸ್ಪಾಟ್ ಆಗುತ್ತೆ, ಅದ್ರ ಕತೆ ಮುಗೀತು. ನಾವು ಆಚೆ ಹೋದ್ರೆ ಎಷ್ಟು ನಾವು ಪೊಲ್ಯೂಟ್ ಮಾಡ್ತೀವಿ ಲೇಕ್ಗಳಲ್ಲಿ. ಮನೆಯಿಂದ ತೊಗೊಂಡೋಗಿ ಊಟ ಮಾಡಿ, ಅಡುಗೆ ಮಾಡಿ, ಪ್ಲಾಸ್ಟಿಕ್ ಎಲ್ಲ ಬಿಸಾಕಿ ಬರೋದು, ನಿಧಾನಕ್ಕೆ ಮಾಡ್ಕೊಂಡು ಹೋಗ್ತಿದ್ದಷ್ಟು ಇದು ಹಾಳಾಗ್ತಾನೆ ಇದೆ ಅದು. ಸೊ ಮನುಷ್ಯನೇ ಕಾರಣ ಅಲ್ಲಿ. ಮನುಷ್ಯ ಈ ಶುಡ್ ರಿಮೆಂಬರ್ ದಟ್ ಈಸ್ ಪಾರ್ಟ್ ಆಫ್ ದಿ ನೇಚರ್, ನಾಟ್ ದಿ ಅಬೌವ್ ಆಲ್ ದಿ ಕ್ರಿಯೇಚರ್ಸ್ ಅಂತ. ಸೊ ಅದನ್ನು ನಾವು ಅಳವಡಿಸ್ಕೋಬೇಕು. ಸಸ್ಟೈನಬಲ್ ಪ್ರಾಕ್ಟೀಸ್ ಅಂತ ನಾವೇನು ಹೇಳ್ತೀವಿ ಅದು ನಾವು ಮಾಡ್ಕೊಂಡು ಹೋಗೋದು ನಮ್ಮದು ಕರ್ತವ್ಯ ಇದೆ. ಇದರಲ್ಲಿ ನಾವು ಯಾವಾಗಲೂ ಡಿಮಾಂಡ್ ಮಾಡ್ತೀವಿ, ನಿಮ್ಗೆ ಕೊಟ್ಟಿದ್ದೀವಿ ಅಧಿಕಾರ ನೀವು ಮಾಡಬೇಕು ಅಂತ. ನಾವು ಹಾಳು ಮಾಡ್ತಾ ಇದ್ದೀವಿ. ಸರ್ ಹೇಳ್ದಂಗೆ ಪ್ರತಿ ಸಲ ನಮ್ಮ ಬಿಲ್ ಬಂದಾಗ ಎಷ್ಟು ಯೂನಿಟ್ಸ್ ಖರ್ಚಾಗಿದೆ ಈ ಮಂತ್, ನನಗೆ ಲಾಸ್ಟ್ ಮಂತ್ ಎಷ್ಟಿತ್ತು, ಎಷ್ಟು ಯೂನಿಟ್ ಹೋಗಿದೆ ನನ್ನ ಬಿಲ್ನಲ್ಲಿ, ನೆಕ್ಸ್ಟ್ ಮಂತ್ ನಾವು ಕಮ್ಮಿ ಮಾಡೋಣ. ಮನೆಯಲ್ಲಿ ಇದ್ದಾಗ ಮಾತ್ರ ಮೋಷನ್ ಸೆನ್ಸರ್ ಹಾಕೊಳ್ಬೋದು, ನೀವು ಓಡಾಡಿದಾಗ ಮಾತ್ರ ಲೈಟ್ ಆನ್ ಆಗುತ್ತೆ. ಅದು ಇದನ್ನೆಲ್ಲ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಬಿಲ್ಸಲ್ಲಿ ನೀವು ಯೂನಿಟ್ಸ್ ಕಮ್ಮಿ ಆದಷ್ಟು ಒಂದು ಮನೇಲಿ ಅಷ್ಟಾದರೆ ಸಾವಿರಾರು ಮನೆ ಎಷ್ಟಾಗ್ಬೋದು. ಸೊ ನಮ್ಮದು ಖಂಡಿತ ಅದರಲ್ಲಿ ಡ್ಯೂಟೀಸ್ ಇದೆ, ಅದನ್ನು ತಿಳ್ಕೊಳ್ಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಎಸ್, ಇನ್ನು ಶಿವರಾಮ್ ಸರ್ ನೀವೇನು ಹೇಳ್ತೀರಾ? ಅಂದರೆ ಜನರಿಗೆ ಈ ಕರೆಂಟ್ನ ಕಮ್ಮಿ ಬಳಸೋ ವಿಚಾರದಲ್ಲಿ ಏನೆಲ್ಲ ಟಿಪ್ಸ್ ಕೊಡ್ತೀರಾ ಅಂತ? ಜನ ನಿಜವಾಗಲೂ ಜಾಗೃತರಾಗಬೇಕು ಮೇಡಮ್. ವಿದ್ಯುತ್ ಅಂತಕ್ಕಂಥದ್ದು ಬೇರೆ ಎಲ್ಲೂ ಸಿಗಲ್ಲ. ಸಿಗ್ತಕ್ಕಂಥದ್ದನ್ನು ನಾವು ಮಿತ ಬಳಕೆ ಮಾಡಬೇಕು. ಅಲಂಕಾರಕ್ಕೆ ನಾವು ವಿದ್ಯುತ್ ದೀಪಗಳನ್ನ ಹಾಕೊಂಡಿರ್ತೀವಿ, ಮನೆ ಹೊರಗಡೆ ಹಾಕಿರ್ತೀವಿ, ಒಳಗಡೆ ಹಾಕಿರ್ತೀವಿ. ಅಲಂಕಾರ ಏನು ಉರಿತಾನೆ ಇರುತ್ತೆ, ನಾವು ಆಫ್ ಮಾಡೋಕ್ಕೆ ಹೋಗೋದಿಲ್ಲ. ಕೇಳಿದ್ರೆ ನಾವು ಬಿಲ್ ಪೇ ಮಾಡ್ತೀವಿ ಅಂತಕ್ಕಂಥದ್ದು ಮನೋಭಾವ ಇಟ್ಕೊಂಡಿರ್ತೀವಿ. ಬಿಲ್ ಪೇ ಮಾಡೋದು ನೀವೇ, ಆದರೆ ಇದು ರಾಷ್ಟ್ರೀಯ ಸಂಪತ್ತು ಅನ್ನೋ ರೀತಿಯಲ್ಲಿ ತಿಳ್ಕೊಬೇಕು. ಬೇರೆ ಎಲ್ರಿಗೂ ಬೇಕಾಗತ್ತೆ, ನಾನೊಬ್ಬನಿಗೆ ಉಪಯೋಗಕ್ಕೆ ಮಾತ್ರ ಇರಬಾರ್ದು ಅಂದ್ಬಿಟ್ಟು ನಾವು ವಿದ್ಯುತ್ ದೀಪಾಲಂಕಾರವನ್ನು ಕಡಿಮೆ ಮಾಡ್ಕೊಬೇಕು. ಬಳಕೆ ಮಾಡದೇ ಇದ್ದಾಗ ಲೈಟ್ನ ಆಫ್ ಮಾಡಬೇಕು. ಈ ಕೆಲವರು ಏನು ಮಾಡಿರ್ತಾರೆ, ವಾಷಿಂಗ್ ಮಿಷಿನ್ ಆನ್ ಮಾಡ್ಬಿಟ್ಟು ಹೋದ್ರೆ ಅದು ನಿಂತು ಮುಗಿದು ಹೋದು ಮಾರನೇ ದಿನ ನೋಡ್ತಾರೆ ಅದು ಬಟ್ಟೆನ ಮನೆಗಳಲ್ಲಿ. ನಮ್ಮ ಮನೆಗಳಲ್ಲೇ ಸ್ವಿಚ್ ಆನಲ್ಲೇ ಇರುತ್ತೆ, ಓಡ್ತಾನೆ ಇರುತ್ತೆ. ಅದು ಯಾರು ನೋಡ್ತಿಲ್ಲ ಅಂದ್ರೂ ಆನ್ ಆಗಿರುತ್ತೆ. ಈ ಫ್ಯಾನ್ಗಳು ಆನ್ ಆಗಿರುತ್ತೆ. ಎ ಸಿ ಯೂಸ್ ಮಾಡ್ತಿಲ್ಲ ಅಂದಾಗ ಎ ಸಿ ಅವಶ್ಯಕತೆ. ಎ ಸಿ ಮತ್ತು ಫ್ರಿಡ್ಜ್ ಇದೆಲ್ಲ ಜಾಸ್ತಿ ವಿದ್ಯುತ್ ಬಳಕೆ ಆಗುತ್ತೆ. ಅದೆಲ್ಲವನ್ನು ಸಣ್ಣ ಸಣ್ಣ ಅನ್ಸುತ್ತೆ ಇದೆಲ್ಲ, ಆದರೆ ಮಾಡಬೇಕು. ಆಮೇಲೆ ಗಿಡಗಳಿಗೆ ನೀರು ಹಾಕ್ತಕ್ಕಂಥ ನೀರು ಆನ್ ಮಾಡ್ಬಿಟ್ಟು ಬಿಟ್ಟು ಹೋದ್ರೆ ಅದು ರೋಡಲ್ಲಿ ಹೋಗ್ತಾ ಇರುತ್ತೆ. ಪವರು ವೇಸ್ಟ್ ಆಗುತ್ತೆ, ನೀರು ವೇಸ್ಟ್ ಆಗುತ್ತೆ. ವೆಹಿಕಲ್ ವಾಶ್ ಮಾಡೋದಾಗಲಿ ಎಲ್ಲನೂ ಇದನ್ನೆಲ್ಲವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಾವು ಜಾಗೃತರಾಗಬೇಕು. ನಮಗೂ ಬೇಕು, ಮುಂದಿನ ಪೀಳಿಗೆಗೂ ಬೇಕು, ಮತ್ತು ಅಕ್ಕಪಕ್ಕದವ್ರಿಗೂ ಬೇಕು ಅಂತಕ್ಕಂಥ ಮನೋಭಾವ ಇಟ್ಕೊಬೇಕು. ಸರ್ ಹೇಳ್ದಂಗೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ಏನು ನಾವು ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥ ದೇಶ ಅಂತಿದ್ದೀವಿ, ಡೆವಲಪ್ಮೆಂಟ್ ಆಗೋದ್ರ ಜೊತೆಗೆ ಬಳಕೆನಲ್ಲೂ ಕೂಡ ನಾವು ಡೆವಲಪ್ಮೆಂಟ್ ಆಗಬೇಕು, ಬುದ್ಧಿಶಕ್ತಿನಲ್ಲೂ ಕೂಡ ಡೆವಲಪ್ಮೆಂಟ್ ಆಗಬೇಕು. ಮಿತವಾಗಿ ಬಳಸಿ ನನ್ನಿಂದ ಬೇರೆಯವ್ರಿಗೂ ಅನುಕೂಲ ಆಗಲಿ, ನನಗೂ ಆಗಲಿ ಅನ್ನೋ ರೀತಿಯಲ್ಲಿದ್ದರೆ ಖಂಡಿತ ವಿದ್ಯುತ್ತನ್ನು ಉಳಿತಾಯ ಮಾಡ್ಬೋದು. ಎಸ್, ಇನ್ನು ಬಲರಾಮ್ ಸರ್, ಅಂದರೆ ಈಗ ಮಳೆ ಇಲ್ಲ, ಸೊ ನೀರಿಲ್ಲ, ಕರೆಂಟ್ ಇಲ್ಲ, ಹೀಗಾಗಿ ಲೋಡ್ ಶೆಡ್ಡಿಂಗ್ ಮಾಡ್ತಾರಂತೆ ಅನ್ನೋ ಒಂದಿಷ್ಟು ವಿಚಾರಗಳು ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಲೋಡ್ ಶೆಡ್ಡಿಂಗ್ ಬಗ್ಗೆ ಇನ್ನೂ ನಮ್ಮ ಇಲಾಖೆಗೆ ಇನ್ನೂ ಯಾವುದೇ ಒಂದು ನಿಟ್ಟಲ್ಲಿ ಡೈರೆಕ್ಷನ್ಸ್ ಬಂದಿಲ್ಲ. ನಮ್ಮ ಇಂಧನ ಸಚಿವರು ಭಾಳ ಪಾಸಿಟಿವ್ ಇದ್ದಾರೆ. ಅವರು ಬೇರೆ ರಾಜ್ಯದಿಂದ ಎಷ್ಟೇ ಹೈ ಕಾಸ್ಟ್ ಇದ್ರೂ ಪರ್ಚೇಸ್ ಮಾಡೋವಂಥ ಒಂದು ಸಾಮರ್ಥ್ಯ ಮಾಡ್ಕೊತಾರೆ. ಬಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೂ ಅದು ಬಂದಿಲ್ಲ. ನಾಳೆ 29ನೇ ತಾರೀಕು ಒಂದು ಬೋರ್ಡ್ ಮೀಟಿಂಗ್ ಇದೆ. ಆ ಬೋರ್ಡ್ ಮೀಟಿಂಗ್ ನಮ್ಮ ಇಂಧನ ಸಚಿವರು ಚೇರ್ಮನ್ ಇರ್ತಾರೆ. ನಾವು ಸಹ ನಮ್ಮ ಯೂನಿಯನ್ ವತಿಯಿಂದ ನಾನು ಒನ್ ಆಫ್ ದಿ ಬೋರ್ಡ್ ಡೈರೆಕ್ಟರ್ ಇದ್ದೀನಿ. ಆ ಒಂದು ಸಂದರ್ಭದಲ್ಲಿ ಬಂದಾಗ ನಮ್ಮ ಇವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ನಮ್ಮ ಮಿನಿಸ್ಟ್ರು ಯಾವ ರೀತಿ ನಾವು ಕ್ಷಯ ಮಾಡ್ಕೊಬೇಕು. ಆಮೇಲೆ ಪ್ರತಿ ದಿವಸನೂ ನಮ್ಮ ಇಂಧನ ಇಲಾಖೆಯಲ್ಲಿ
ಇವತ್ತಿನ ದಿವಸ ಯಾವ ರೀತಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಈ ಮಳೆ ತೊಂದರೆ ಆಗಿದೆ, ಅದಕ್ಕೆ ನಾವು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಹೆಚ್ಚಿನ ರೀತಿಯಲ್ಲಿ ಸೋಲಾರ್ದು ಬೇಗ ನೀವು ಒಂದು ಪ್ರಾಜೆಕ್ಟ್ಸ್ಗಳಿದೆ ಅದು ಕಂಪ್ಲೀಟ್ ಮಾಡಿ ಅಂತಂದ್ಬಿಟ್ಟು ಅವ್ರಿಗೆಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ. ಬೇಗ ನೀವು ಸೋಲಾರ್ದು ಕಂಪ್ಲೀಟ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಅದು ಜನ್ರೇಷನ್ನ ಗ್ರಿಡ್ ಕೊಟ್ಬಿಡಿ ಅಂತ. ಇಮಿಡಿಯೇಟ್ ಗ್ರಿಡ್ ಕೊಡ್ತು ಅಂತಂದ್ರೆ ಅದು ಬ್ಯಾಲೆನ್ಸಿಂಗ್ ಆಗಂತ. ಅದನ್ನು ಭಾಳಷ್ಟು ಟಾರ್ಗೆಟ್ ಇನ್ ಆಲ್ ಎಸ್ಕಾಮ್ ಎಂಟೈರ್ ಕರ್ನಾಟಕದಲ್ಲಿ ಸೋಲಾರ್ ಹೆಚ್ಚಿನ ರೀತಿಯಲ್ಲಿ ಉತ್ಪಾದನೆ ಮಾಡೋದು ಪ್ರತಿ ಇದರಲ್ಲೂ ನಡೀತಾ ಇದೆ. ಈ ವೆರಿ ಶಾರ್ಟ್ಲಿ ಗ್ರಾಹಕರು ಯಾರೂ ಹೆದರ್ಕೊಳ್ಳೋದು ಬೇಡ, ಲೋಡ್ ಶೆಡ್ಡಿಂಗ್ ಆಗೋದಿಲ್ಲ. ನಮ್ಮ ಇಂಧನ ಸಚಿವರು ಬಲಿಷ್ಠರಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು ಸಹ ಬಲಿಷ್ಠರಿದ್ದಾರೆ. ಆಮೇಲೆ ನಮ್ಮ ಇಲಾಖೆಯಲ್ಲಿರುವಂಥ ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ನಮ್ಮ ಮೇಲಧಿಕಾರಿ ಎಮ್ ಡಿಗಳು ಮತ್ತು ನಮ್ಮ ACS ಎಲ್ಲರೂ ಸಮರ್ಥರಿದ್ದಾರೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಬೇಕು ಏನು ಅಂತ ಅಂದ್ಬಿಟ್ಟು. ಯಾವುದೇ ಕಾರಣಕ್ಕೂ ಇದು ಲೋಡ್ ಶೆಡ್ಡಿಂಗ್ ಆಗಲ್ಲ, ಅದೊಂದು ಗ್ಯಾರಂಟಿ ಇದೆ. ಆಮೇಲೆ ನಾನು ಸಹ ಭಗವಂತನ ಬೇಡ್ಕೊಂತೀನಿ ಆದಷ್ಟು ಬೇಗ ಚೆಂದಾಗಿ ಮಳೆ ಆಗಲಿ. ಇನ್ನೂ ಇದು ಟೈಮ್ ಇದೆ, ಬರುತ್ತೆ ಮಳೆ. ಈ ಗಣೇಶ ಹಬ್ಬಕ್ಕೆ ಮಳೆ ಬರ್ತೈತೆ, ಭಾಳಷ್ಟು ಬರುತ್ತೆ. ನಮಗೂ ಒಂದು ಮನಸ್ಸು ಒಂದು ಆಶಾ ಮನೋಭಾವ ಇದೆ, ಆ ವರುಣ ದೇವರು 100% ಬರುತ್ತೆ ಅನ್ನೋದು ಬರುತ್ತೆ. ಈಗ ಆಲ್ರೆಡಿ ಏನು ನಾರ್ತ್ ಕರ್ನಾಟಕದಲ್ಲಿ ಮಳೆ ಜೋರ ಬಂತು, ಮಳೆ ಇಲ್ಲ ಅಂತಂದ್ರು ಮಹಾರಾಷ್ಟ್ರದಲ್ಲಿ ಮಳೆ ಆಗಿದ ತಕ್ಷಣನೇ ತುಂಬಿ ಹರ್ಕೊಂಡು ಹೋಗ್ತಾ ಇದೆ. ನಮಗೆ ಮೇನ್ ಮುಖ್ಯ ಆಗಿರೋದು ಕೇರಳದಲ್ಲಿ ಮಳೆ ಆಗಬೇಕು. ಕೇರಳದಲ್ಲಿ ಜೋರು ಮಳೆ ಆದರೆ ನಮಗೇನೊಂದು ಕಾವೇರಿ ನದಿ ನೀರು ತುಂಬುತ್ತೆ, ಆವಾಗ ನಮಗೆ ಒಂದು ತೊಂದರೆ ಏನಾಗೋದಿಲ್ಲ. ಆದ್ದರಿಂದ ವರುಣ ದೇವ ಆದಷ್ಟು ಬೇಗ ಕೃಪೆ ತೋರಿ ಎಲ್ಲ ಡ್ಯಾಮ್ ತುಂಬಲಿ. ರೈತರಿಗೆ ಪಾಪ ಇವತ್ತು ದುಡಿಯೋ ವರ್ಗ ಅಂದರೆ ನಮ್ಮ ರೈತರು, ಅನ್ನದಾತರು, ಆ ಒಂದು ಅನ್ನದಾತರಿಗೆ ಯಾವುದೇ ರೀತಿ ತೊಂದರೆ ಆದ ನಿಟ್ಟಿನಲ್ಲಿ ಅವರಿಗೆ ಒಳ್ಳೆ ಮಳೆ ಆಗಲಿ ಅಂತ ನಾನು ಆಶಿಸ್ತೀನಿ. ಎಸ್, ಕಿರಣ್ ಸರ್, ಐ ಥಿಂಕ್ ಇಟ್ಸ್ ಹೈ ಟೈಮ್ ಈಗಲಾದರೂ ಜನ ಎಚ್ಚೆತ್ಕೊಳ್ಬೇಕು. ಸೊ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ನೀವು ನಾಲೆಡ್ಜ್ ಕೊಡೋದಾದ್ರೆ ಜನರಿಗೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈಗ ಕಂಪಲ್ಸರಿ ಆಗಿದೆ ಅಲ್ವಾ? ಸೊ ಅದು ಮ್ಯಾಂಡೇಟರಿ, ಹೌದು ಮ್ಯಾಂಡೇಟರಿ, ಅದು ಮಾಡಲೇಬೇಕಾದ್ರಿಂದ ನಿಮಗೆ OC ಅದೆಲ್ಲ ಏನೂ ಸಿಗೋದಿಲ್ಲ. ಸೊ ಅವರು ಏನೋ ಕಾಟಾಚಾರಕ್ಕೆ ಮಾಡಬೇಕು ರೂಲ್ ಇದೆ ಅಂತಲ್ಲ, ಅವ್ರು ಅದನ್ನು ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯದು. ಸೊ ಟೆರೆಸ್ ಮೇಲೆ ಬೀಳೋ ನೀರು ಎಲ್ಲಿ ಹೋಗ್ತದೆ, ವೇಸ್ಟ್ ಆಗೋದು, ಸೀದಾ ಮೋರಿಗೆ ಹೋಗಿ ರಾಜಕಾಲಕ್ಕೆ ಹೋಗಿ ಅದು ಎಲ್ಲಿ ಹೋಗ್ತದೆ ಯಾರಿಗೂ ಗೊತ್ತಿಲ್ಲ. ಅದನ್ನು ಹಿಡಿದಿಟ್ಕೊಂಡು ಅದು ಟ್ಯಾಂಕ್ನಲ್ಲಿ ಇಟ್ಕೊಂಡು ಅದು ಮತ್ತೆ ರಿಯೂಸ್ ಮಾಡ್ಬೋದು. ಇವತ್ತು ಯಾವ ಸ್ಕೂಲಲ್ಲೆಲ್ಲ ಪ್ರಾಜೆಕ್ಟ್ಸ್ಗಳೆಲ್ಲ ಮಾಡ್ತಾ ಇದ್ವಿ ನಾವು, ಮಾಡೆಲ್ಗಳು. ಹೌದು, ನಾವು ಮನೆಯಲ್ಲಿ ಚಿಕ್ಕದಾಗಿ ಮಾಡ್ಕೊಳ್ತೀವಿ. ಬಟ್ ಇವಾಗ ಐಡೆಂಟಿಫೈ ಮಾಡ್ಕೋಬೇಕು. ಬಲ್ಕ್ ಇವಾಗ ನಾವು ಒಂದು ಮನೆ 4 ಜನ, ಒಂದು ಸ್ಕೂಲಲ್ಲಿ 1000 ಜನ ಇರ್ತಾರೆ, ಫ್ಯಾಕ್ಟರಿನೂ. ಸೊ ದೊಡ್ಡ ಲೆವೆಲಲ್ಲಿ ಮಾಡಬೇಕು. ಆಮೇಲೆ ಫಿಲ್ಟರ್ ಕೂಡ ಇವತ್ತಿನ ಲೆವೆಲಲ್ಲಿ ಟೆಕ್ನಾಲಜಿನಲ್ಲಿ ಫಿಲ್ಟರ್ ಮಾಡಿ ಮತ್ತೆ ಕುಡಿಯೋಕ್ಕೂ ಯೂಸ್ ಮಾಡ್ಬೋದು. ಅದನ್ನ ಆ ಲೆವೆಲ್ಗೂ ಇಂಟರ್ ಮಾಡಿ ಜನ ಮಾಡಲ್ಲ. ಓಕೆ, ಅಟ್ಲೀಸ್ಟ್ ಗಾರ್ಡನಿಂಗ್ ಇರ್ಬೋದು ಅಥವಾ ನಿಮ್ಮ ಬೇರೆ ಕಾರ್ಯಗಳಿಗಿರ್ಬೋದು, ಬಟ್ಟೆ ಒಗೆಯೋದು, ಶೌಚ ಕಾರ್ಯಗಳು ಯಾವುದಕ್ಕಾದ್ರೂ ಯುಟಿಲೈಸ್ ಮಾಡ್ಕೋಬೇಕು. ಅದು ಒಂದು ಮ್ಯಾಂಡೇಟರಿ ಅಂತ ಮಾಡಬಾರ್ದು. ಅದು ಕಾಳಜಿಯಿಂದ ನಾನು ನೇಚರ್ ಒಂದು ಕೊಡುಗೆ ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಕೊನೆಗೆ ಅದು ಬೆನಿಫಿಟ್ ಅವ್ರಿಗೆ ಬರೋದು. ಸೊ ಅದು ಮನೆಯಲ್ಲೂ ಮಾಡಬೇಕು, ಪ್ರತಿಯೊಬ್ಬರು ಮಾಡಬೇಕು. ಎಸ್ ಎಸ್ ಸರ್. ಇನ್ನು ಶಿವರಾಮ್ ಸರ್, ಕೊನೆಯದಾಗಿ ಈ ವಿಚಾರದ ಬಗ್ಗೆ ಏನು ಹೇಳ್ತೀರಾ ನೀವು? ಈಗ ನಮ್ಮ ಜನರಲ್ಲಿ ಜಾಗೃತಿ ಮೂಡಬೇಕು. ವಿದ್ಯುತ್ ಇರ್ಬೋದು, ನೀರಿರ್ಬೋದು, ಗಾಳಿ ಇರ್ಬೋದು, ಇವೆಲ್ಲ ಅಮೂಲ್ಯ, ಮನುಷ್ಯನಿಗೆ ಬದುಕೋದಕ್ಕೆಲ್ಲ ಅನಿವಾರ್ಯ ಕೂಡ. ಸೊ ಆ ನಿಟ್ಟಿನ ನಾವೆಲ್ಲದನ್ನು ಮಿತ ಬಳಕೆ ಮಾಡಿಕೊಂಡು ನಾವು ಕಾಪಾಡ್ಕೊಂಡು ಹೋದ್ರೆ ಮುಂದಿನ ಜನ್ರೇಷನ್ಗೂ ಹೋಗುತ್ತೆ, ನಾವು ಚೆನ್ನಾಗಿರ್ತೀವಿ, ಮುಂದಿನ ಜನ್ರೇಷನ್ ಕೂಡ ಚೆನ್ನಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಮಿತ ಬಳಕೆ ಮಾಡ್ತೀವಿ. ಕಿರಣ್ ಸರ್, ಪರಿಸರ ರಕ್ಷಣೆ ಆಗಬೇಕು ಅಂದರೆ ಜನರು ಯಾವ ರೀತಿ ಸ್ಟೆಪ್ಸ್ ತಗೊಳ್ಬೇಕು, ಒಂದೆರಡು ಟಿಪ್ಸ್ ಹೇಳೋದಾದ್ರೆ? ಒಂದು ಬಹಳ ಮುಖ್ಯವಾಗಿ ಅವೇರ್ನೆಸ್ ಸ್ಟಾರ್ಟಿಂಗ್. ಅವೇರ್ನೆಸ್ ನಿಲ್ಬಾರ್ದಲ್ಲೇ, ಅವೇರ್ನೆಸ್ ಶುಡ್ ಕನ್ವರ್ಟ್ ಇಂಟು ಆ್ಯಕ್ಷನ್. ಸೊ ಮೊದಲನೇದು ನಾವು ಹೇಳಬೇಕಂದ್ರೆ, ನೋಡಿ ನಾವು ಇವತ್ತು ಅಂತರಿಕ್ಷದಲ್ಲಿ ಸ್ಯಾಟಲೈಟ್ ಹಾಕಿದೀವಿ, ಚಂದ್ರಲೋಕದಲ್ಲಿ ನಾವು ಸ್ಯಾಟಲೈಟ್ ಹಾಕಿದೀವಿ, ಕಸಾನ್ ಬುಟ್ಟಿಗೆ ಆಗ್ತಲ್ಲ ನಾವು. ಹೌದು, ಅದು ಕರೆಕ್ಟ್. ಅದೆಲ್ಲ ಮಾಡಿ ಅಷ್ಟು ಲೆವೆಲ್ಗೆ ಹೋಗಿರೋ ಒಂದು ದೇಶದಲ್ಲಿ ಇದರಿಂದ ಬಹಳ ಸಮಸ್ಯೆ ಆಯ್ತು. ಅದು ನೇಚರ್ಗೆ, ನೀವು ಏನೇ ಮಾಡಿದ್ರು ಅದು ನೇಚರ್ಗೆ ಹಾನಿ ಆಗ್ತಾ ಇರುತ್ತೆ. ಸೊ ಇದು ನಾವು ಆ ಸಿವಿಕ್ ಡಿಸಿಪ್ಲಿನ್ ಅನ್ನೋದು ಬರಬೇಕು. ವಿದ್ಯುತ್ತಿಂದನೇ ಇರ್ಬೋದು, ಮನೆಯಲ್ಲಿ ಮಿತವ್ಯಯ ಬೆಳೆಸ್ಬೇಕು. ಮಿನಿಮಲಿಸಮ್ ಅನ್ನೋದು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಮನೆಯಲ್ಲಿ. ಆಮೇಲೆ ಕಸ ವಿಲೇವಾರಿ ಮಾಡೋದಾಗ್ಲಿ, ಅದರಿಂದನೂ ಇಂಪ್ಯಾಕ್ಟ್ ಆಗ್ತಾ ಇದೆ. ಅದರಿಂದನೇ ಕೆರೆಗಳೆಲ್ಲ ಹೋಗಿರೋದು. ನಾನು ಆಗ್ಲೇ ಶುರುನಲ್ಲಿ ಹೇಳಿದಾಗೆ 200 ಕೆರೆಗಳಿದೆ, 214 ಕೆರೆ ಅಂತ. ಅಷ್ಟರಲ್ಲಿ ಒಂದು ಕೆರೆ ಕೂಡ ನಮ್ಗೆ ಕುಡಿಯೋ ನೀರಲ್ಲಿ ಇಲ್ವಲ್ಲ. ಇಮಿಡಿಯೇಟ್ ಆಗಿ ನಾವೇನ್ ಮಾಡಬೇಕು, ಸರ್ಕಾರ ಆಗಲಿ, ನಾವು NGOಗಳಾಗಲಿ ಲೇಕ್ ಡಿಸಿಲ್ಟಿಂಗ್ ಮಾಡಿ ಅದನ್ನ ಯೂಸ್ ಮಾಡ್ಕೊಳ್ಳೋಂಥದ್ದನ್ನ ನೋಡ್ಬೇಕು. ಪ್ರತಿ ಪ್ರಜೆದು ಇದರಲ್ಲಿ ಇದೆ. ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ಡ್ಯೂಟಿ ಅದಲ್ಲ, 51 AG ಅಂತ ಬರ್ತಲ್ಲ, ಅದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಈ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಎನ್ವಿರಾನ್ಮೆಂಟ್ ಉಳಿಸೋದು.
ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದೈನಂದಿನ ಕಾರ್ಯಗಳನ್ನು ನಾವು ಇದು ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗುತ್ತೆ. ಒಬ್ಬ ಮಾಡಿದ್ರೆ ಸಾವಿರಾರು ಜನ ಮಾಡಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತಲ್ವಾ. ಎಸ್, ನಮ್ಮ ಡ್ಯೂಟೀಸ್ನ ನಾವು ಚಾಚು ತಪ್ಪದೆ ಮಾಡಬೇಕಾಗುತ್ತೆ. ಇನ್ನು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಎಲ್ ನೀನೋ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಜೂನ್ನಲ್ಲಿ 42% ಮತ್ತು ಜುಲೈನಲ್ಲಿ 34% ಮಳೆಯ ಕೊರತೆಯಾಗಿದೆ. ಕಳೆದ ವರ್ಷ ಉತ್ತಮ ಮಳೆಯಾಗಿತ್ತು. ಹೀಗಾಗಿ ಜಲವಿದ್ಯುತ್ ಉತ್ಪಾದನೆ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿತ್ತು. ಆದರೆ ವಿಪರ್ಯಾಸ ಅಂದರೆ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಹೀಗಾಗಿ ಸರ್ಕಾರ ಎಸ್ಪೆಷಲಿ ರೈತರಿಗೆ ಸಹಾಯ ಮಾಡಬೇಕು, ರೈತರ ಕೈ ಹಿಡಿಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.